ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪಾದೇಷು ತೇಷು ನಿವಸತ್ಸು ಹಿಮಾಲಯಸ್ಯ ಯಾಮ್ಯಾಶ್ರಿತೇಷು ಪವಮಾನಸುತಃ ಕದಾಚಿತ್ ಧನ್ವೀ ಮೃಗಾನನುಚರನ್ ಸಹಸಾ ಸಸಾದ ಆಯೋಸ್ಸುತಂ ನಹುಷಂ ಆಚಗರೋರುರೂಪಂ. ಪಾದೇಷು ತೇಷು ನಿವಸತ್ಸು ಹಿಮಾಲಯಸ್ಯ ಯಾಮ್ಯಾಶ್ರಿತೇಷು. ಹಿಮಾಲಯಸ್ಯ ಯಾಮ್ಯ. ಯಾಮ್ಯ ಅಂದರೆ ದಕ್ಷಿಣ ದಿಕ್ಕು, ಯಮದೇವರ ದಿಕ್ಕು. ಅವರು ಉತ್ತರ ಬದಿಯಿಂದ ಈ ಕಡೆ ಬಂದರು ವಾಪಸ್ಸಿಗೆ. ಅದಕ್ಕೆ ಅದು ಉತ್ತರ ಅಂತ ಹೇಳಿದರು. ಯಾಮ್ಯದ ದಿಕ್ಕಿಗೆ ಬಂದು ಅಲ್ಲಿರ್ತಕ್ಕಂಥ ಪಾದೇಶು ತೇಷು ನಿವಸತ್ಸು. ಹಿಮಾಲಯದ ಪಾದ ಈ ಕಡೆಗೆ, ಬೆಟ್ಟದ ಮೇಲೆಲ್ಲ ಕೆಳಗಡೆಗೆ. ಪಾದ ಅಂದ್ರೇನೋ ತಪ್ಪಲು, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆಗೇನಾಯಿತೆ, ಪವಮಾನಸುತಃ ಕದಾಚಿತ್. ಪವಮಾನಸುತಃ ವಾಯುಪುತ್ರ ಭೀಮಸೇನ ದೇವರು ಒಂದು ಸಲ ಏನಾಗಿತ್ತು, ಧನ್ವೀ ಮೃಗಾನನುಚರನ್ ಸಹಸಾ ಆಸಸಾದ ಹಿ ಆಯೋಹೋ ಸುತಂ ನಹುಷಂ ಆಚಗರೋರು ರೂಪಂ. ಧನ್ವೀ ಧನುರ್ಧಾರಿಯಾಗಿ, ಮೃಗಾನ್ ಮೃಗಗಳನ್ನು, ಚರನ್ ಅಂದರೆ ಮೃಗಯಾವಿಹಾರ ಅದಕ್ಕೆ ಹೊರಟಿದ್ದ ಕಾಲಕ್ಕೆ, ಸಹಸಾ ಆಸಸಾದ ಕೂಡಲೇ ಒಂದು ವಿಚಿತ್ರವಾದ ಪ್ರಸಂಗ ನಡೀತು. ಹಿ ಆಯೋಹೋ ಸುತಂ, ಆಯುವಿನ ಮಗ ಶಶಾಂಕಪುತ್ರಾದ ಭವತ್ ಪುರೂರವಾಹ ತಸ್ಯ ಆಯು ಆಯೋರ್ನಹುಷಃ. ನಹುಷ ಇದ್ದ ಅಲ್ಲಿ. ನಹುಷಂ ಅಜಗರೋರು ರೂಪಂ. ಆಜಗರೋರು ರೂಪಂ, ಅವರು ಹೆಬ್ಬಾವಿನ ರೂಪದಲ್ಲಿ ಇದ್ದ ಆತ. ಭೀಮಸೇನ ಹಿಡಿದ. ಏವಂ ಹಿ, ಏನಾಗಿದೆ ವಿಷಯ ಹಿಂದೆನೆಲ್ಲ ಹೇಳ್ತಾರೆ. ಈಗ ಕತೆ ಗೊತ್ತಿರುತ್ತೆ ಎಲ್ರಿಗೂ ಅಂಥೇಳಿ ಹಿಂದಿನ ಹೇಳ್ತಾರೆ. ಒಂದು ಹೆಬ್ಬಾವು ಹೇಳಿತು ಭೀಮಸೇನನ್ನು, ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ. ಕತೆ ಎಲ್ಲ ಕೇಳಿಬಿಟ್ಟಿರ್ತಾರೆ. ಬರೀ ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡ್ತೀರಿ ಅಂತ ಹೇಳ್ತು. ಭೀಮಸೇನ ಉತ್ತರ ಕೊಡಲಿಲ್ಲ. ಧರ್ಮರಾಜ ಬಂದ, ಉತ್ತರ ಕೊಟ್ಟ, ಬಿಡುಗಡೆ ಮಾಡಿತು ಅಂತ ಹೇಳ್ತಾ. ಭೀಮನ ಕೈಲೂ ಆಗಲಿಲ್ಲ, ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೂ ಬರಲಿಲ್ಲ. ಆದ್ದರಿಂದ ಭೀಮಸೇನ ಬಲಶಾಲಿಯೂ ಅಲ್ಲ, ಜ್ಞಾನಿಯೂ ಅಲ್ಲ ಅಂಥೇಳಿ ವಾದ ಮಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಏನೂ ಅಲ್ಲ, ಅಲ್ಲೇನು ನಡೆದಿದ್ದು ಹಿನ್ನೆಲೆ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಭಾಳ ಮುಖ್ಯ. ಮೇಲ್ನೋಟಕ್ಕಲ್ಲಿ ಅಜ್ಞಾನ ಕಾಣಿಸುತ್ತೆ ಮತ್ತು ಅಶಕ್ತಿ ಕಾಣಿಸುತ್ತೆ. ಅದು ದೋಷ ಇಲ್ಲ ಅವರಲ್ಲಿ, ಅಶಕ್ತಿ ಅಜ್ಞಾನ ದೋಷಗಳಿಲ್ಲ. ಮತ್ತು ಕಾಣುತ್ತಲ್ಲ ಅಂದರೆ ಉತ್ತರ ಕೊಡಬೇಕೀಗ, ಕೊಡ್ತಾರೆ. ಮಹಾಭಾರತಲ್ಲೇ ಉತ್ತರ ಇದೆ, ಅದನ್ನೆಲ್ಲ ಹೇಳ್ತಾರೆ. ಈಗ ಬೇಟೆಗೆ ಹೋಗಿದ್ದ ಕಾಲಕ್ಕೆ ಒಂದು ಹಾವು ಹಿಡಿತು. ಅದೇನು ನ್ಯಾಚುರಲ್ ಹಾಗೆ ಬರ್ತಾರೆ, ಪೇಪರ್ ಹೆಬ್ಬ ಹಿಡಿತು ಅಂತ ಬರ್ತಾ ಇರುತ್ತೆ. ಹಾಗಾಗಿ ನೌಷ ಅಲ್ಲ ಅಷ್ಟೇ ಹೆಬ್ಬಾವೆಲ್ಲ. ಅಲ್ಲಿ ನೋಡಿ ಹೇಳ್ತಾರೆ, ಎಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಈಗ ಪೂರ್ವಂ ಹಿ ವೃತ್ರವಧತೋ ಅಂಬುಜನಾಲ ತಂತು ಸಂಸ್ಥೆ ಶಚಿ ಪ್ರಣಯಿನಿ ಪ್ರವಿಚಿಂತ್ಯ ದೇವಾಃ ಚಕ್ರಸ್ತ್ರಿಲೋಕಪತಿವಾಯುಸುತಂ ವರಂಚ ದತ್ವಾ ಅಕ್ಷಿಗೋಚರ ತಪೋ ಅಸ್ಯ ಬಲಂಚ ಸರ್ವಂ. ಪೂರ್ವಂ ಹಿ ವೃತ್ರವಧತಃ ಅಂಬುಜನಾಲತಂತು ಸಂಸ್ಥೆ ಶಚೀ ಪ್ರಣಯಿನಿ ಪ್ರವಿಚಿಂತ್ಯ ದೇವಾಃ ಚಕ್ರುಹು ತ್ರಿಲೋಕಪತಿಂ ಆಯುಸುತಂ ವರಂ ಚ ದತ್ವಾ ಅಕ್ಷಿಗೋಚರ ತಪಃ ಅಸ್ಯ ಬಲಂ ಚ ಸರ್ವಂ. ಪೂರ್ವಂ ಹಿ, ಹಿಂದೆ, ಭಾರಿ ಹಿಂದೆ, ಬರೀ ಹಿಂದೆ ಅಲ್ಲ, ಭಾರಿ ಹಿಂದೆ. ವೃತ್ರವಧತಃ ಅಂಬುಜನಾಲತಂತು ಸಂಸ್ಥೆ ಶಚೀ ಪ್ರಣಯಿನಿ. ವೃತ್ರಾಸುರನ ಕೊಂದಿದ್ದರಿಂದ ಬ್ರಹ್ಮಹತ್ಯಾ ದೋಷ ಬಂತು. ಅದ್ರ ಪರಿಹಾರಕ್ಕೋಸ್ಕರ ಏನು ಮಾಡಿದರು, ಆ ದೋಷ ನಿಜವಾಗ್ಲೂ ಕೂಡ ಭಾರಿ ಪುಣ್ಯ. ವೃತ್ರಮಹತ್ವ ಇಂದ್ರೋ ಮಹಾನಾಸ ಅಂತ ವೇದ ಹೇಳ್ತಾ ಇದೆ. ಆದರೆ ಈ ಮಟ್ಟಿಗೆ ಒಂದು ಲೋಕಶಿಕ್ಷಣ ಆಗಬೇಕು, ಆ ಪಾಪ ಬೇರೆ ಈ ಪಾಪ ಬೇರೆ. ಯಾರು ಹೇಳ್ತಾರೆ ದೋಷ ಬಂತು ಅಂತ ಹೇಳ್ತೀರಿ, ವೃತ್ರಾಸುರರು ಭಾರಿ ಕೆಟ್ಟವನು, ಅವನು ಬ್ರಾಹ್ಮಣ ಅಂತೀರಿ. ದೋಷ ಬಂತು ಅಂತೀರಿ, ಬ್ರಹ್ಮಹತ್ಯಾ ದೋಷ. ದುಷ್ಟರು ಕೊಂದರೆ ದೋಷ ಬರಲ್ಲ ಅಂತ ಹೇಳಿದ್ದಾರೆ ಈಗಾಗಲೇ, ಗೊತ್ತಾಯ್ತಾ. ಆತತಾಯಿನ ವಾಯಾಂತಂ ಹನ್ಯಾದೇವ ಅವಿಚಾರಯನ್ ಅಂತ ಸ್ಪಷ್ಟ ಮನುಸ್ಮೃತಿ ಹೇಳೋದು. ಆತತಾಯಿಯಾಗಿದ್ದರೆ ಅವ್ರು ಯಾರೇ ಆಗಿದ್ದರೂ ಕೂಡ ಕೊಂದಾಕಿಬಿಡಿ ಅಂತ ಹೇಳೋದು. ರಾಜನ ಕರ್ತವ್ಯ, ಉಳಿದವ್ರದಲ್ಲ, ರಾಜನ ಕರ್ತವ್ಯ. ಹಾಗಿದ್ದರೆ ಇಲ್ಲಿ ವೃತ್ರಾಸುರ ಕೆಟ್ಟವನು ಅಂತ ಹೇಳಿದ ಮೇಲೆ ಪುಣ್ಯ ಬರಬೇಕು, ಪಾಪ ಯಾಕೆ ಬಂತು ಅಂತ ಕೇಳಿದರೆ ಆ ವಿಷಯ ಬೇರೆ, ಈ ವಿಷಯ ಬೇರೆ. ಬ್ರಾಹ್ಮಣ ಅನ್ನೋ ಕಾರಣಕ್ಕೆ ಸ್ವಲ್ಪ ದೋಷ, ದಸರನ್ನು ಕೊಂದು ದೊಡ್ಡ ಪಾಪ.
ಹೆಚ್ಚೊತ್ತು ಬೇಡ, ಸಿಂಪಲ್ ಅದು. ಡಾಕ್ಟರ್ ಆಪ್ರೇಷನ್ ಮಾಡ್ತಾನೆ. ಆಪ್ರೇಷನ್ ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? ಮೋಸ್ಟ್ ಸಕ್ಸಸ್ಫುಲ್ ಆಪ್ರೇಷನ್. ಕೈ ತೊಳ್ಕೊತಾರೆ ಹೋಗಿ. ಒಳ್ಳೆ ಕೆಲಸ ಕೈ ಹಾಕಿ ತೊಳ್ಕೊತೀವಿ ಅಂತ ಕೇಳಿದರೆ ಕೈ ತೊಳ್ಕೊಳ್ಳೋದು ಏನು ತೋರಿಸುತ್ತೆ? ಆ ರಕ್ತ ಹತ್ತಿದ್ದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೊರತು ಪಾಪ ಮಾಡಿ ಕೆಲಸ. ಕಳ್ಳ ಕೊಲೆ ಮಾಡಿ ಕೈ ತೊಳ್ಕೊತಾರೆ. ಹೇಗೆ ತೊಳ್ಕೊತಾರೆ? ಅವ್ನಿಗೆ ಗುರು ಸಿಗಬಾರ್ದು ತೊಳ್ಕೊತಾನೆ ಅಷ್ಟೇ. ಆದ್ದರಿಂದ ಇಲ್ಲಿ ಎಷ್ಟೇ ಪುಣ್ಯ ಕೆಲಸ, ಊಟ ಮಾಡೋದು ಪುಣ್ಯ ಹೌದಲ್ಲ. ಎಲೆ ಮತ್ತು ಕೈಯಾಗಿ ತೊಳ್ಕೊಬೇಕಾಗಿತ್ತು. ಪುಣ್ಯ ಕೆಲಸ ಮಾಡಿದ್ಮೇಲೆ ಕೈಯಾಗಿ ತೊಳ್ಕೊಬೇಕು. ತಲೆಗೆ ಒರೆಸಿಟ್ರೆ ಅದು ಇನ್ನೊಂದು ಬೆರಿಗೆ ಒರೆಸಿದ್ರು ಆಯಿತು ಹೇಳ್ತಾರೆ. ಅದಲ್ಲ, ಪುಣ್ಯ ಕಾರ್ಯ ಜೊತೆ ಏನು ಸೇರಿಕೊಂಡಿದೆ? ಎರಡೆರಡಿದೆ. ಈಗ ಆ ದೋಷ ಪರಿಹಾರ ಮಾಡ್ಕೋಬೇಕು. ಅದಕ್ಕಾಗಿ ಅವ್ರು ಎಲ್ಲಿ ಕೂತಿದ್ರು, ಅಂಬುಜ ಭಾಗವತದಲ್ಲಿ ಬಂದಿದೆ ಷಷ್ಠಸ್ಕಂದದೊಳಗೆ. ಅವ್ರು ಎಲ್ಲಿ ಹೋದರು? ಮಾನಸ ಸರೋವರದ ಒಂದು ಕಮಲ ಪುಷ್ಪದ ಎಸೆಲ್ಲಿ ಹೋಗಿ ಕೂತಿದ್ದಾರೆ. ಹೋಗ್ಬಿಟ್ಟು ಯಾರಿಗೂ ಗೊತ್ತೇ ಸಿಗಬಾರ್ದು. ದೇವತೆಗಳು ಸೂಕ್ಷ್ಮ ತೊಗೊಳಕ್ಕೆ ಬರುತ್ತೆ ಅವರಿಗೆ. ಆಗೇನಾಯಿತು, ಯಾರಿಗೂ ಸಿಗ್ತಾ ಇಲ್ಲ, ಎಲ್ಲಿ ಥರದ್ದು ಗೊತ್ತಾಗ್ತಾ ಇಲ್ಲ. ಆಗೇನಾಗಿದೆ, ಶಚಿ ಪ್ರಣಯಿನಿ ಅಂದರೆ ಇಂದ್ರದೇವರು, ಶಚೀಪತಿ ಅಂತ ಅರ್ಥ. ಪ್ರವಿಚಿಂತ್ಯ ದೇವಾಹ, ಭಾರಿ ಯೋಚನೆ ಮಾಡಿದರು. ಏನು ಮಾಡಬೇಕೀಗ? ಇಂದ್ರ ಪದವಿಯಲ್ಲಿ ಯಾರು ಇಲ್ಲೇ ಇಲ್ಲ. ಹಾಗಿಲ್ಲದ ಪದವಿಯಲ್ಲಿ ಖಾಲಿ ಇರಬಾರ್ದು, ಯಾರೋ ಒಬ್ಬರು ಕೂಡಲೇಬೇಕು ತಕ್ಷಣ. ಅದಕ್ಕೋಸ್ಕರನೇ ಚಕ್ರುರ್ಹು ತ್ರಿಲೋಕಪತಿಂ ಆಯುಸುತಂ ವರಂಚ ತತ್ವ ಅಕ್ಷಗೋಚರ ತಪೋವಸ್ಯ ಬಲಂಚ ಸರ್ವಂ. ಆತ ಭೂಲೋಕಕ್ಕೆ ಬಂದರು. ನಮಸ್ಕಾರ ರಾಜ್ಯ ಮಾಡ್ತಿದ್ದ ಕಾಲ ಅದು, ಭಾಳ ಹಿಂದಿನ ಕಥೆ. ಆಗ ಆತನ ಕೇಳಿದರು, ನೀನು ಬಂದು ಸ್ವಲ್ಪ ಸ್ವರ್ಗಲೋಕದಲ್ಲಿರಬೇಕು, ಇಂದ್ರ ಪದವಿಯಲ್ಲಿರಬೇಕು ಅಂತ ಹೇಳಿದಾಗ ಆತ ಹೇಳ್ತಾನೆ, ಆ ಇಂದ್ರ ಪದವಿಯಲ್ಲಿ ನಾನೆಲ್ಲಿ, ನನಗೆಲ್ಲಿ ಶಕ್ತಿ ಇರುತ್ತೆ, ಆಗೋದಿಲ್ಲ ಅಂತ ಹೇಳಿದ. ನಿಮಗೆ ಶಕ್ತಿ ಕೊಡ್ತೇವೆ ಅಂತ ಹೇಳಿದರು. ಏನು ವರ ಕೊಟ್ಟರು ಅವರು? ಯಾರನ್ನು ನೋಡ್ತೀಯೋ, ಋಷಿಗಳು ದೇವತೆಗಳು ಯಾರನ್ನು ನೋಡಿದ ತಕ್ಷಣ ಅವ್ರ ಬಲ ನಿನಗೆ ಬರಲಿ ಅಂತ ಹೇಳಿದರು. ಪೂರ್ತಿ ಬಲ ಬರಲಿ, ಇದು ವಾಲಿಗೆ ಅರ್ಧ ಬಲ ಬರಲಿ ಅಂತ ಇತ್ತು. ಇದು ಪೂರ್ತಿ ಬಲ ಬರಲಿ ಅಂತ ವರ ಕೊಟ್ಟರು ದೇವತೆಗಳೆಲ್ಲ. ಆಗ ಒಪ್ಕೊಂಡ. ಆಗೋದಿಲ್ಲ, ಅದು ಬಲ ಬಂದರೆ ಸಾಕೀಗ ಅಂತ ಹೊರಟ. ಅದಕ್ಕೆ ಹೇಳ್ತಾರೆ, ಹತ್ವಾ ಏನು ಚಕ್ರುಹು ತ್ರಿಲೋಕಪತಿಂ. ಬಹುಶಃ ಭೂಲೋಕದ ಒಬ್ಬ ವ್ಯಕ್ತಿ, ಮನುಷ್ಯ ದೇವಲೋಕದ ಇಂದ್ರ ಪದವಿಯಲ್ಲಿದ್ದಂಥ ವಿಶೇಷವಾದ ಕಾಲ ಇದು. ಬೇರೆ ದೇಶದವ್ರ ರಾಜ್ಯ ಆಳೋದಿಲ್ಲ, ಬೇರೆ ಲೋಕದವರು, ಭೂಲೋಕದವ್ರು ಅಲ್ಲೂ ಇದು ಕುಡಿಸಿದ್ದಾರೆ. ಅದು ಯಾತಕ್ಕೆ ಅಂತ ಹೇಳ್ತಾರೆ, ಅದೆಲ್ಲ ಕಾರಣ ಕೊಡ್ತಾರೆ. ವರಂಚ ತತ್ವ ಅಕ್ಷಿಗೋಚರ ತಪಃ. ಅಕ್ಷಿಗೋಚರ ತಪಃ, ಅಕ್ಷಿ ಅಂದರೆ ಕಣ್ಣು, ಗೋಚರ ಅಂದರೆ ಬೀಳೋನು, ತಪಸ್ಸು ಅವನ ತಪಸ್ಸು, ಅದನ್ನೆಲ್ಲ ಕೂಡ ಸಳ್ಕೊಡ್ತಾರೆ. ನೋಡ್ತಿರೋಕ್ಕೆ ಬಂದುಬಿಡ್ಬೇಕು ಈ ಕಡೆ ಅಂತ ವರ ಕೊಟ್ಟರು. ದಕ್ಷಿಗೋಚರ ತಪೋವಶ್ಯ ಬಲಂಚ ಸರ್ವಂ. ಆದ್ದರಿಂದ ಪೂರ್ತಿ ಬಲ ನೋಡ್ತಾ ಬಲ ಬರಲಿಕ್ಕೆ ಶುರುವಾಗಿಬಿಡ್ತಾ ಆತನಿಗೆ. ನಮಗೀಗ ಅನಿಸುತ್ತೆ, ಆತ ನೋಡಿದರೆ ಏನಾಯ್ತು, ದೇವ್ರ ದರ್ಶನ ಮಾಡಿದರೆ ಒಳ್ಳೆಯದು ಆತಕ್ಕಾಗತ್ತೆ, ಅನುಗ್ರಹ ಮಾಡ್ತಾನೆ. ದರ್ಶನದ ಫಲ ಅಲ್ಲಿದೆ. ಈಗ ನೌಷ್ಠ ನೋಡಿದರೆ ಹೀಗಾಗೋದ್ರೆ ದೇವರೇ ನೋಡಿಬಿಟ್ರೆ ಎಷ್ಟು ಉದ್ಧಾರ ಆಗ್ತಾನೆ ಮನುಷ್ಯ. ಆದ್ದರಿಂದ ದರ್ಶನಕ್ಕೊಂದು ಮಹತ್ವವನ್ನು ಹೇಳೋದಕ್ಕೂ ಈ ಕಥೆ ಬಹಳ ಮುಖ್ಯ. ಇದು ಸಾ ಸುರ ವಿಪ್ರೇಂದ್ರ ತಪಶ್ಚ ಬಲಮಕ್ಷಯಂ ಅವಾಪ್ಯ ವವೃಧೇ ನಿತ್ಯಂ ದರ್ಪಾದೈಚ್ಛತೀಮಪಿ. ಸಹ ಸರ್ವಸುರ ವಿಪ್ರೇಂದ್ರ ತಪಶ್ಚ, ಸರ್ವಾಸುರ ವಿಪ್ರೇಂದ್ರ ತಪಃ ಚ ಬಲಂ ಅಕ್ಷಯಂ ಅವಾಪ್ಯ ವವೃಧೇ ನಿತ್ಯಂ ದರ್ಪಾತ್ ಐಚ್ಛತ್ ಶಚೀಮಪಿ. ನಿಧಾನವಾಗಿ ದೇವಲೋಕಕ್ಕೆ ಜನ ಬರ್ತೀವಿ, ನೋಡ್ತಾ ಹೋದ. ಸರ್ವಸ್ವರರು ಎಲ್ಲ ದೇವತೆಗಳು ನೋಡದೆ ಹೇಳ್ಕೊಂಡ ಶಕ್ತಿನ. ವಿಪ್ರ ಎಲ್ಲ ಬ್ರಾಹ್ಮಣರು, ಬರೀ ವಿಪ್ರ ಅಲ್ಲ, ವಿಪ್ರೇಂದ್ರರು ದೇವ ಋಷಿಗಳು ಮಹರ್ಷಿಗಳು ಅಂಥವ್ರು ನೋಡಿದ. ಅವ್ರ ತಪಸ್ಸಕ್ತಿಯೆಲ್ಲ ಬಲಕ್ಕೆ ಶುರುವಾಯಿತು. ಕೊನೆಗೆ ಅಕ್ಷಯಂ ಬಲಂ, ಅಕ್ಷಯ ಬಲ ಬಂದು, ಏನೂ ಬಲ ಇಲ್ಲ ಅನ್ಬನ್ ಏನಾಯ್ತದ ಈಗ ಅಕ್ಷಯ ಬಲ ಬಂದು ಅವಾಪ್ಯ ಹೊಂದಿ ವವೃಧೇ, ಭಾರಿ ಬೆಳೆದ. ಕೊನೆಗೆ ಎಲ್ಲಿಗೆ ಹೋಯಿತು? ವವೃಧೆ ಅಂದರೆ ಗೊತ್ತಾ? ಅಧಿಕ ಪುಣ್ಯ ಬಂತು ಅಂತ ಅರ್ಥ. ಯೋಗ್ಯತೆಗೆ ಮೀರಿದ ಬಲ ಬಂತು. ಬುದ್ಧಿ ಕೆಡುತ್ತೆ. ಯೋಗ್ಯತೆ ಮೀರಿದ ಬಲ ಬಂದರೆ ಏನಾಗುತ್ತೆ? ಬುದ್ಧಿ ಕೆಡ್ತು. ಎಲ್ಲಿಗೆ ಹೋದ ಈಗ? ಒಂದೊಂದೇ ಫೆಸಿಲಿಟೀಸ್ ಕೇಳೋಕ್ಕೆ ಶುರು ಮಾಡಿದ. ಇಂದ್ರ ಪದವಿ ಅಂದಮೇಲೆ ಆ ಬೆನಿಫಿಟ್ ಬೇಕು. ಇವತ್ತು ಏನು ಮಾಡಿದರೆ ಈಗ ಈ ಪೋಸ್ಟರ್ ಪ್ರಮೋಷನ್ ಕೊಡ್ತಷ್ಟು ಸ್ಕೇಲ್ ಜಾಸ್ತಿ ಆಗಬೇಕೀಗ. ಆಮೇಲೆ ಎಲ್ಲ ಜಾಸ್ತಿ ಆಗ್ತಾ ಹೋಗಬೇಕು. ಎಷ್ಟೋ ನಮ್ಮನ್ನು ಕನ್ಫರ್ಮ್ ಮಾಡಿ ಅಂದ ತಕ್ಷಣ ಹುಡ್ದಾಟ ಬರೀ ಕನ್ಫರ್ಮ್ ಮಾಡೋದು ದೊಡ್ಡದಲ್ಲ, ಅಟ್ಯಾಚ್ಡ್ ಬೆನಿಫಿಟ್ಸ್ ಎಲ್ಲ ಸಿಗಬೇಕು ಅವರಿಗೆ. ಕೇಳ್ತಾ ಬಂದ ಈಗ ಅದನ್ನು ಕೊಡಿದ್ರು. ಕೊನೆಗೆ ಎಲ್ಲಿಗೆ ಬಂದ? ಇಂದ್ರ ಶಚಿಪತಿಯಲ್ಲಿ ನನಗೆ ಶಚಿನೂ ಬೇಕು ಅಂತ ಕೇಳಿದ. ಫಜಿತಿ ಆಗಿದ್ವಿ, ಯಾರು ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಅವರು. ಅದಕ್ಕೆ ಬಲ ಇಲ್ಲಿ ಹೇಳ್ಕೊಬಿಟ್ಟಿದ್ದಾರೆ. ಬಲನ ಏನೂ ಬಲ ಇಲ್ದಾಗ ಆಗಿದೆ. ಏನು ಮಾಡಬೇಕಾಗ? ಶಚೀಮಪಿ. ಆಗ ಇವರೆಲ್ಲ ಹೋದರು. ಯಾರಿಗೂ ಗೊತ್ತಿಲ್ಲದೆ ಗುಪ್ತವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಇಂದ್ರದೇವರನ್ನು. ಗುಪ್ತವಾಗಿ ಕಾಂಟ್ಯಾಕ್ಟ್ ಮಾಡಿ ಹೊರಗೆ ಬರಾಗಿಲ್ಲ ಅವರು. ಹೋಗಿ ಕೇಳ್ಕೊಂಡು ಹೀಗಾಗಿ ಇದೇನು ಮಾಡೋಣ ಅಂತ ಕೇಳಿದೆ. ಇಂದ್ರದೇವನ ಉಪಾಯ ಹೇಳಿದ. ಏನು ಉಪಾಯ ಅಂದರೆ, ಇಂದ್ರ ಶಚೀದೇವಿ ಬಳಿ ಹೋಗಬೇಕಾದ್ರೆ ಸಪ್ತರ್ಷಿಗಳಿಂದ ತನ್ನ ಮೇಣಿಯನ್ನು ಹೊರಿಸ್ಕೊಂಡು ಹೋಗ್ತಾ ಇದ್ದ.
ಹಾಗೆ ನೀನು ಬಾ ಅಂತ ಹೇಳ್ರಿ ಅಂತ ಹೇಳಿದ್ರು. ಅಂತ ಹೇಳಿದ್ರು. ಏನಾಗುತ್ತೆ ನೋಡಿ ಅದರಿಂದ ಇದರಿಂದ ಏನು ಉಪಾಯ ಆಯಿತು ಅಂತ ಹೇಳ್ತಾರೆ. ಸಹ ಇಂದ್ರವಚನಾತ್ ಶಚ್ಯ ಮಹರ್ಷಿ ಗಣವಾಹನೆ. ಶಚಿದೇವಿಯಿಂದ ಮಾತು ಬರಬೇಕಿದು. ನೀನು ಬರೋದಾಗಿದ್ದರೆ ಮಹರ್ಷಿ ಗಣವಾಹನೆ, ಮಹರ್ಷಿಗಳ ಗುಂಪು ಹೊತ್ಕೊಂಡು ಬರಬೇಕು, ಒಬ್ಬಿಬ್ಬರಲ್ಲ. ಋಷಿಗಳಲ್ಲಿ ದೇವ ಋಷಿ ಪಿತೃಪದರಾಹ ಇತಿ ಮುಕ್ತಾಸ್ತು ಪಂಚದ. ಋಷಿಗಳು ಭಾರಿ ಮೇಲಿದ್ದಾರೆ ತಾರತಮ್ಯದಲ್ಲಿ. ಈಗ ಬಲ ಬಂದುಬಿಟ್ಟಿದೆ ಈತನಿಗೆ, ಆದ್ದರಿಂದ ಅವ್ರು ಹೊತ್ಕೊಂಬರ್ಬೇಕು ಅಂತ ಹೇಳಿದ ತಕ್ಷಣ ಇವನೇನು ಮಾಡಿದ ನಹುಷ, ನಿಯುಕ್ತೋ ವಂಚನಾಯೈವ ವಾಹಯಾಮಾಸ ತಾನ್ ಋಷೀನ್. ಇದು ಆ್ಯಕ್ಚುಲಿ ಇಂದ್ರದೇವರು ಹಾಗೆ ಹೋಗ್ತಿರಲಿಲ್ಲ, ಸುಳ್ಳೇ ಹೇಳಿದ್ರು ಅಷ್ಟೇ. ಅವಾಗ ಏನು ಮಾಡಬೇಕಾಗಿತ್ತು ಇವರು, ಈತ ಏನು ಮಾಡಬೇಕಾಗಿತ್ತು? ಅಂಥ ದೊಡ್ಡವ್ರು ವಾಹನ ಮಾಡ್ಕೊಂಡು ಹೋಗೋದಕ್ಕಿಂತ ಶಚಿ ಆಸೆ ಬಿಟ್ಟುಬಿಡೋದೇ ಆಸೆ ಅಂತ ತಿಳ್ಕೊಂಡ್ರೆ ಹೋಗ್ತಿತ್ತು. ಆಗಲಿ ಒಪ್ಕೊಂಡ್ಬಿಟ್ಟೆ. ಇದು ಆಶ್ಚರ್ಯ. ಎಷ್ಟೋ ಜನ ಮನೆ ಬಿಟ್ಟು ಹೋಗ್ತೇನೆ ಅಂತ ಮಕ್ಕಳು ಕೂತಾಗ ಏನು ಮಾಡ್ತಾರೆ, ಆಟ ಕೂತ್ಕೊಂಡ್ಬಿಡ್ತಾರೆ. ನಾನು ತುಳಿದು ಹೋಗ್ಬೇಕಷ್ಟೇ, ತುಳಿದು ಹೋಗ್ಬಿಟ್ರೆ ಏನು ಮಾಡಬೇಕಾಗ? ತುಳಿದು ಹೋಗಬಾರ್ದು ಕೂಡ ಉದ್ದೇಶ ಏನಲ್ಲಿ? ಗೌರವ ಕೊಟ್ಟು ಬೇಡ ಅಂತ ಅರ್ಥ. ಅದಕ್ಕೆ ಆ ರೀತಿ ಬೇಡ ಅನ್ನಬೇಕು ಅಂತ ಇತ್ತು ಹೇಳಿದ್ದು. ಬೇಡ ಅಲ್ಲಿ ಏನು ಮಾಡಿದ, ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ. ಅಧಿಕ ಪುಣ್ಯ ಅಂಬುದು ಭಾರಿ ಡೇಂಜರಸ್ ಅದು. ಆದ್ದರಿಂದನೇ ನಿಯುಕ್ತೋ ವಚನಾಯ ಇವ. ಹೆಚ್ಚು ಊಟ ಮಾಡಿ ನಿದ್ದೆ ಬರುತ್ತೆ ಅಂತ ಗೊತ್ತಿದೆಯಲ್ಲ. ಹೆಚ್ಚು ಊಟ ಮಾಡಿದ್ರೆ ಏನಾಗುತ್ತೆ? ಪರೀಕ್ಷೆ ಹೋಗೋದು ಫಸ್ಟ್ ಕ್ಲಾಸ್ ಊಟ ಮಾಡಿ ಕಳಿಸ್ಬಿಟ್ರೆ ಅವರಿಗೆ 8 ಗಂಟೆಗೆ ಕಳಿಸಿ ಪಾಯಸ ಹಾಕಿ ಸರ್ವಾಸ್ತ ಊಟ ಮಾಡಿ ಕಳಿಸ್ಬಿಟ್ರೆ ಏನಾಗುತ್ತೆ? ಒಂದು ಅಲ್ಲೇ ಮಲ್ಕೋಗ್ಬಿಡ್ತಾರೆ ಹೋಗ್ಬಿಟ್ಟು. ಇಲ್ಲೇ ಬಲಗಿದ್ರೆ ಇಲ್ಲೇ ಬಲಗಿದ್ರೆ ನಾವು. ಅದಕ್ಕೆ ಯಾವಾಗಲೂ ಹೆಚ್ಚು ಊಟ ಮಾಡಬಾರ್ದು ಅಂತ ಅದಕ್ಕೆ ಹೇಳ್ತಾರೆ. ಮಿತಿ ಯುಕ್ತಾಹಾರ ವಿಹಾರಸ್ಯ ಭಗವದ್ಗೀತಾ ಮಾತು ಅರ್ಥ ಆಗುತ್ತಾಗ. ಅದು ನಮಗೆ ಪರೀಕ್ಷೆ ಕಾಲಕ್ಕಾದ್ರೂ ಸ್ವಲ್ಪ ಫಾಲೋ ಮಾಡ್ತಾರೆ. ಶಚಿ ಪ್ರತಿಷೇಧ ಅದು ನಿಯುಕ್ತೋ ವಂಚನಾಯ ಇವ. ಬರೀ ವಂಚನೆಗೋಸ್ಕರ ಹೇಳಿದ್ದೆ ಹೊರತು ವಸ್ತುಸ್ಥಿತಿ ಅಲ್ಲ ಅದು. ವಾಹಯಾಮಾಸ ತಾನ್ ಋಷಿಗಳನ್ನು ಕರೆದ, ಹೊತ್ಕೊಂಡು ಹೋಗ್ರಿ ಅಂತ ಹೇಳಿದ. ಅವರು ಬಂದರು. ಆಗ ಅವ್ರು ಪಾಪ ಒಂದು ಮಾತು ಕೇಳಿದರು. ಸರ್ವ ಶಚಿ ಪ್ರತಿಷೇಧಾರ್ಥಂ ಅಗಸ್ತ್ಯೇನ ಮಹಾತ್ಮನ ವೇದ ಪ್ರಾಮಾಣ್ಯ ವಿಷಯೇ ಪೃಷ್ಟೋ ನ ಇತ್ಯಾಹ ಮೂಢಧೀಹಿ ಪ್ರಮಾಣಮಿತಿ ತೇನೋಕ್ತಃ ಶಿರಸ್ಸೇನಂ ಪದಾ ಅಹನತ್. ಸಹ ಶಚಿ ಪ್ರತಿಷೇಧಾರ್ಥಂ ಅಗಸ್ತ್ಯೇನ ಮಹಾತ್ಮನ. ಅಗಸ್ತ್ಯ ಮುನಿಗಳು ಬಂದ್ರಾಗ ಅವ್ರು ಹೇಳಿದರು, ನಹುಷ ಹೀಗೆಲ್ಲ ಮಾಡಿಕೊಡೋದು ಭಾಳ ತಪ್ಪಾಡ್ತಾ ಇದ್ದೀನಿ ನೀನೀಗ. ವೇದ ಪ್ರಮಾಣ ಹೌದೋ ಅಲ್ಲೋ ಅಂತ ಕೇಳಿದ. ವೇದಗಳ ಪ್ರಮಾಣ ಹೌದೋ ಅಲ್ವೋ? ಎಷ್ಟು ಒಳ್ಳೆ ಮಾತುಗಳೆಲ್ಲ ಸರಿಯಾಗಿ ಓದಿದರೆ ನವಲಕ್ಷಣತ್ವಾಧಿಕರಣಕ್ಕೆ ಪೂರಕ ಇವೆಲ್ಲ. ಅದಕ್ಕೆ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ವೇದಗಳ ಪ್ರಮಾಣ ಹೌದೋ ಅಲ್ಲೋ ಅರ್ಥ ಮಾಡ್ಕೊಂಡಾತ. ಪ್ರಮಾಣ ಅಂತ ಒಪ್ಪಿರಿ ಏನು ಮಾಡ್ತಾರೆ ಗೊತ್ತವರು? ನ ಪರದಾರಾನ್ ಗಚ್ಚೇತದೆ ನ ಪರಸ್ತ್ರೀಯಂ ಗಚ್ಚೆ ವೇದವಾಕ್ಯ ಇದೆ ನೋಡಿದ್ಯಾ? ಪ್ರಮಾಣ ಅಂತ ಒಪ್ತಿ. ಶಚಿದೇವಿ ಪರಸ್ತ್ರೀ, ಬಯಸ್ಬಾರ್ದು, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಅದಕ್ಕೇನು ಮಾಡ್ದ? ಪ್ರಮಾಣನೇ ಅಂತ ಹೇಳಿಬಿಟ್ಟ. ಈ ಡಾಕ್ಯುಮೆಂಟ್ ಒಪ್ಪಿದರೆ ಒಪ್ಪಬೇಕಾಗತ್ತೆ, ಡಾಕ್ಯುಮೆಂಟೇ ಒಪ್ಪೋದಿಲ್ಲ ಅಂದ್ಬಿಟ್ರೆ ಆ ರೀತಿ ಮಾಡಿದ್ರು. ಇಂದ್ರದೇವರು ಮಾಡಿದ್ದು. ಯಾರೋ ಈತ ಮಾಡಿದ್ದು, ನಹುಷ ಮಾಡಿದ. ಪದವಿಯಲ್ಲಿ ಕೂತಿದ್ದಾನಲ್ಲ ಹಾಗೆ ಮಾಡ್ದ. ಅದೇ ಹೇಳ್ತಿರೋದು. ಹಾಂ ಹೌದು, ಆತ್ಮೇ ಆಯ್ತ ಆ ನಹುಷನೇ. ಸಾ ಶಚಿ ಪ್ರತಿಷೇಧಾರ್ಥಂ ಅಗಸ್ತ್ಯೇನ ಮಹಾತ್ಮನ ವೇದ ಪ್ರಾಮಾಣ್ಯ ವಿಷಯೇ ಪೃಷ್ಟೋ ನ ಇತ್ಯಾಹ ಮೂಢಧೀಹಿ. ವೇದಗಳು ಪ್ರಮಾಣ ಅಲ್ಲ ಅಂತ ಹೇಳೋರು ಯಾರು ಬರಲ್ಲ? ಮೂರ್ಖರು ಅಂತ ಅರ್ಥ. ಮೂಢಧೀಹಿ ಪ್ರಮಾಣಮಿತಿ ತೇನೋಕ್ತಃ ಶಿರಸ್ಸೇನಂ ಪದಾಹನತ್. ಈ ಕಾನೂನು ಒಪ್ತೀಯೋ ಇಲ್ಲೋ ಅಂತ ಕೇಳಿದರೆ ಒಪ್ಪದಿಲ್ಲ ಅಂದರೆ ಏನರ್ಥ? ಒಪ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಒಪ್ಪೋದಿಲ್ಲ ಅನ್ನೋದು ಅಪರಾಧ. ಅದು ವೇದ ಒಪ್ಪೋದು, ವೇದ ಅಂದರೆ ಶಾಸನ, ಅದು ವೇದ ಅಂದರೆ ಕಾನೂನು, ಅದು ಸ್ಪಿರಿಚುವಲ್ ಕಾನೂನು. ಆದ್ದರಿಂದ ಅದು ಪಾಲನೆ ಮಾಡಲೇಬೇಕು. ಪ್ರಮಾಣ ಮಿತಿತೇನೋಕ್ತ ಹಾಗಲ್ಲ, ನಹುಷ ಹಾಗೆಲ್ಲ ಹೇಳಬಾರ್ದು, ಅದು ಪ್ರಮಾಣ ಅಂತ ಹೇಳಿದರು ಅವರು. ಪ್ರಮಾಣ ಅಂತ ಹೇಳಕ್ಕೆ ಸಾಧನೆ ಮಾಡೋಕ್ಕೆ ಹೊರಟರು. ಆ ಹೇಳಿದ ಸಿಟ್ಟು ಬಂತ ಆತನಿಗೆ. ತೇನ ಉಕ್ತಃ ಅಗತ್ಯ ಹೇಳಲ್ಪಟ್ಟ ನಹುಷ ಶಿರಸಿ ಏನಂ ವೇದ ಪದಾಹನತೆ. ತನ್ನ ಕಾಲಿಂದ ಅವ್ರ ತಲೆ ಒದ್ದ. ಇದು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಅಹಂಕಾರ ಬಂದಿದ್ದಕ್ಕೆ ತನ್ನ ಕಾಲಿಂದ ಅವ್ರ ತಲೆ ನೋಡಿ ಒದೀತಾನೆ. ಇದು ನೋಡಿದ್ರೆ ಭೃಗುಮಿನುಗಳು ಏನು ಮಾಡಿದ್ರು ನಮಗೆ ಗೊತ್ತಿದೆ. ಅದು ಪ್ರಸಂಗ ಬೇರೆ. ಈ ಪ್ರಸಂಗ ಅಂತೂ ಕಾಲಿಲೆ ಎದೆಗೆ ಒದ್ದರೆ ತಲೆಗೆ ಒದ್ದ. ಅವಾಗ ಏನಾಯಿತು ಹೇಳ್ತಾರೆ. ತದಾ ಭೃಗುಂ ತಸ್ಯ ಜಟಾಸು ಲೀನಂ ಕದಾಪಿ ತಸ್ಯಾಕ್ಷಿ ವಿಷಕ್ಷಿ ಪಥಂ ನಯಾತಂ ಆವಿಶ್ಯ ಕಂಜ ಪ್ರಭವಸ್ಯ ಶಾಪ ವ್ರಜಾಸು ಪಾಪ ಅಜಗರತ್ವಮೇವ. ತದಾ ಇನ್ನೊಂದು ವಿಷಯ ನಡೆದಿತ್ತಾಗ. ತದಾ ಭೃಗುಂ ತಸ್ಯ ಜಟಾಸು ಲೀನಂ ಕದಾ ಅಪಿ ತಸ್ಯ
ಅಕ್ಷಿಪಥಂ ನ ಯಾತಂ ಆವಿಶ್ಯ ಕಂಜಪ್ರಭವ ಶಶಾಪ ವ್ರಜ ಆಶು ಪಾಪ ಅಜಗರತ್ವಮೇವ. ಆಗ ಅವ್ರಿಗೆ ಶಾಪ ಕೊಡೋ ಶಕ್ತಿ ಇಲ್ಲ ಅವರಿಗೆ. ಯಾಕೆ? ಕಣ್ಣಿಗೆ ಕಾಡ್ಸ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಶಾಪ ಕೊಡೋ ಶಕ್ತಿ ಅವರಿಗಿಲ್ಲ ಈಗ. ಆದರೆ ಅದು ಜಟೆಯೊಳಗೆ ಭೃಗುಬನಿಗಳು ಬಂದು ಕೂತಿದ್ದರು ಸೂಕ್ಷ್ಮ ರೂಪದಲ್ಲಿ. ಇಂದ್ರದೇವರು ಅಲ್ಲಿ ಕೂತಿದ್ದಾರೆ, ಇವರು ಇಲ್ಲಿ ಕೂತಿದ್ದಾರೆ ಋಷಿಗಳು. ಸೂಕ್ಷ್ಮ ರೂಪದಲ್ಲಿ ಮಾನಸ ಸರೋವರದ ಒಂದು ಕಮಲ ಪುಷ್ಪದ ನಾಳದೊಳಗೆ ಅವರು ಕೂತ್ಕೊಂಡಿದ್ದಾರೆ. ಭೃಗುಬನಿಗಳು ಜಟೆಯೊಳಗೆ ಅವರು ಕೂತ್ಕೊಂಡಿದ್ದಾರೆ. ಯಾರು ಜಟೆಯೊಳಗೆ? ಜಟೆಯೊಳಗೆ. ಅವ್ರ ಕಾಲಿಗೆ ಹೋದಾಗ ಯಾರು ಗೊತ್ತಾಯ್ತು? ಈಗ ಅವ್ರಿಗೆ ಗೊತ್ತಾಗಾಯ್ತು. ಅವ್ರಿಗೆ ಶಾಪ ಕೊಡ್ತಾರೆ. ಆದರೆ ಅವ್ರು ಕಾಡಿಸ್ಕೊಂಡಿಲ್ಲ. ಕಂಡ್ರೆ ಏನಾಗುತ್ತೆ? ಅವ್ರ ಮೇಲೆ ಹೋಗಿಬಿಡುತ್ತೆ ಅಷ್ಟೇ. ಸೂಕ್ಷ್ಮ ರೂಪದಲ್ಲಿ ಅವ್ರು ಕೂತಿದ್ದಾರೆ. ತಲೆ ಕೊಟ್ಟು ಸೂಕ್ಷ್ಮದಲ್ಲಿ ಕೊಡಬೇಕಲ್ಲ. ಹೇರು ಹೇರು ಇರ್ತಾರೆ ತಲೆ ಮೇಲೆ, ಗೊತ್ತಾಗಲ್ಲ, ಅಷ್ಟು ಸೂಕ್ಷ್ಮ. ಆ ರೀತಿ ಕೂತಿದ್ದಾರೆ. ಋಷಿಗಳ ಶಕ್ತಿ, ತಪಸ್ಶಕ್ತಿ ಅಂತ ಹಾಕಿ ಕೊಡ್ತಿದ್ರು. ಕಣ್ಣಿಗೆ ಆಡೋದು. ಯಾಕೆ ನನ್ನ ಕಣ್ಣಿಗೆ ಬೀಳಲಿಲ್ಲ ಅಂತ ಹೇಳ್ತಾರಲ್ಲ ಆ ಥರ ಕಣ್ಣಿಗೆ ಬೀಳದಂತೆ ಕೂತಿದ್ರು. ಕಥ ಹೌದು, ಅಕ್ಷಿಪಥ, ಕಣ್ಣಿನ ಇದಕ್ಕೆ ಬೀಳದಂತೆ ಕೂತಿದ್ರು. ಪ್ರಮಾಣಮಿತಿ ತೇಲೋಕ್ತಃ. ಕಿವಿಗೆ ಹೇಳಿದ್ರೆ ಕರ್ಣಪಥಂ, ನಿಮಗೆ ಕಿವಿ ಬೆತ್ತ ಕರ್ಣಪಥಂ ಅಂತ ಕೇಳ್ತಾ. ಇದು ಅಕ್ಷಿಪಥ. ಪ್ರಮಾಣಮಿತಿ ತೇನೋಕ್ತಃ ಶಿರಸ್ಸೇನಂ ಪದಾಹನತೆ ತಥಾ ಭ್ರೂಂ ತಸ್ಯ ಜಟಾಸುಲೀನಂ ಕದಾಪಿ ತಸ್ಯಾಕ್ಷಿಪಥಂ ನಯಾತಂ. ಎಂದು ನಷ್ಟಕಣ್ಣಿಗೆ ಕಂಡೇ ಇರಲಿಲ್ಲ ಹಾಗಿದ್ದ. ರಿಸರ್ವ್ ಇದ್ದಾಗಿದ್ದರು ಪಾಪ ಅವರು. ಎಲ್ಲರೂ ಹೋಗಬಾರ್ದು ಶಕ್ತಿ ಇದ್ದು ಉಳ್ಕೊಂಡಿದ್ರು. ಆದರೆ ಅವ್ರಿಗೆ ಶಾಪ ಕೊಡಬೇಕು. ಅವ್ರಿಗೆ ಶಕ್ತಿ ಇದೆ, ಶಾಪ ಕೊಡೋ ಶಕ್ತಿ ಇದೆ. ಆದರೆ ನಹುಷನಿಗೆ ಅಂಥ ಬಲಿಷ್ಠರಿಗೆ ಶಾಪ ಕೊಡೋ ಶಕ್ತಿ ಅಷ್ಟಿಲ್ಲ ಅವರಿಗೆ. ಉಳಿದವ್ರ ಶಕ್ತಿ ಹೋಗೇ ಬಿಡ್ತಾ, ಇರೋ ಶಕ್ತಿನೂ ಹೋಗಿಬಿಡ್ತಿತ್ತು. ಇವ್ರಿಗೆ ಶಕ್ತಿ ಇದೆ, ಆದರೆ ಅಷ್ಟು ಶಕ್ತಿ ಇಲ್ಲ. ಎಷ್ಟು ಶಕ್ತಿ ಇಲ್ಲ, ತಪಸ್ಸಿನ ಫುಲ್ ಕ್ವಾಲಿಟಿ ಕೂಡ ಏನಿಲ್ಲ. ಈ ನಹುಷನಿಗೆ ಶಾಪ ಕೊಡೋ ಶಕ್ತಿ ಇಲ್ಲ. ಯಾತಕ್ಕೆ? ಇಡೀ ವಿಶ್ವ ಬರೀ ನಹುಷನಿಗೆ ಶಾಪ ಕೊಡ್ತಾರವರು. ಬಲ ತುಂಬ್ಕೊಂಡ್ಬಿಟ್ಟಿದೆ ಆತನಿಗೀಗ. ಆ ಬಲ ತುಂಬಿಕೊಂಡವನಿಗೆ ಶಾಪ ಕೊಡೋ ಶಕ್ತಿ ಅವರಿಗಿಲ್ಲ. ಬ್ರಹ್ಮದೇವರು ಏನು ಮಾಡ್ತಾರಾಗ ಭೃಗುಗಳು ಪ್ರವೇಶ ಮಾಡ್ತಾರೆ. ಇದ್ದದ್ದೇ ಪ್ರಸಂಗ ಎಲ್ಲಿ ನಡೆದಿತ್ತು? ಅಲ್ಲ, ಎಲ್ಲಿ ನಡೆದಿತ್ತು? ಇದರಿಂದ ಪ್ರಾಬ್ಲಮ್ ಶುರುವಾಯಿತು. ಇದಿಲ್ಲದೆ ಹೋಗಿ ಆರಾಮ ಇರ್ತಿತ್ತು. ಸಿಮಿಲರ್ ಇದೇ ರೀತಿ ಇದೆ. ಎಲ್ಲಿ ಇತ್ತು ಅದು? ಅಲ್ಲ, ವಸುಗಳೆಲ್ಲ ಭೀಷ್ಮರು ಎಲ್ಲ ಏನು ಮಾಡಿದರು? ವಸುಗಳೆಲ್ಲ ಸೇರಿ ಏನು ಮಾಡಿದರು? ಓರಣ ಮಾಡಿ ವಸಿಷ್ಠರದ್ದು ಏನು ಹೇಳ್ಕೊಂಡು ಬರ್ಲಕ್ಕೆ ಹೋದರು. ಅವಾಗೇನಾಯ್ತಾಗ ವಸಿಷ್ಠರ ಶಾಪ ಕೊಟ್ಟರು. ಆದರೆ ಕೊಟ್ಟ ಶಾಪ ಭಾರಿ ದೊಡ್ಡ ಶಾಪ. ಅಷ್ಟು ಶಾಪ ಕೊಡೋ ಶಕ್ತಿ ಅವ್ರಿಗೆ ಇರಲಿಲ್ಲ. ಬ್ರಹ್ಮದೇವರೊಳಗೆ ಪ್ರವೇಶ ಮಾಡಿದ್ರು. ಹಿಂದೆ ಬಂದಿದೆ. ಬ್ರಹ್ಮದೇವರೊಳಗೆ ವಸಿಷ್ಠರ ಬಾಯಿ ವಸಿಷ್ಠರದು, ಮಾತು ಬ್ರಹ್ಮದೇವರದು. ಇಲ್ಲಿ ಬಾಯಿ ಭೃಗುಮುನಿಗಳದು, ಮಾತಾಡ್ತಿರೋದು ಯಾರು? ಬ್ರಹ್ಮದೇವರು. ಅವರು ಕಣ್ಣಿಗೆ ಕಾಣಿಸ್ಕೊಂಡು ಯಾಕೆ ಶಾಪ ಕೊಡಬಾರ್ದು ಅಂತ ಕೇಳಬೇಕೀಗ. ಅವಾಗೇನಾಗುತ್ತೆ? ಬ್ರಹ್ಮದೇವರಿಗೆ ಶಕ್ತಿ ಹೋಗಿಬಿಡುತ್ತಾ ಅಂತ ಪ್ರಶ್ನೆ. ಈಗ ಹೋಗುತ್ತಾ ಇಲ್ಲ? ಹೋಗುತ್ತಾ ಇಲ್ಲ ಹೇಳಿ? ಹೋಗಲ್ಲ. ಯಾಕೆ ಹೋಗಲ್ಲ? ಶಾಪದ ಜ್ಯೂರಿಸ್ಡಿಕ್ಷನ್ ಅಲ್ಲಿಲ್ಲ ಈಗ, ಗೊತ್ತಾಯ್ತಾ? ಅದರಿಂದ ಬರೋ ಚಾನ್ಸ್ ಇಲ್ಲ. ಎಂಥ ಅಕಸ್ಮಾತ್ ಸೇರಿಸಿದ್ರು ಇವ್ರ ಶಕ್ತಿ ಹೋಗೋದಿಲ್ಲ. ಯಾಕೆಂದರೆ ಎಂಥ ಶಕ್ತಿ ಇವ್ರದ್ದು? ಈ ಶಕ್ತಿ ಹೇಳ್ಕೊಳ್ಳೋ ಶಕ್ತಿ ಯಾರಿಗೂ ಬರ್ಸ್ಟ್ ಆಗಿಬಿಡುತ್ತೆ. ಜಾಸ್ತಿ ಬೂದಿದ್ರೆ ಢಮ್ ಅಂದತ್ತಲ್ಲ, ಆ ಥರ ಆಗೋದ್ರಿಂದ ಆ ಶಕ್ತಿ ಇಲ್ಲ. ಇವತ್ತು ಸೈಫರ್ನಿಂದ ನೀರು ಎಳಿಬೋದು. ಎಷ್ಟು ನೀರು ಎಳಿಬೋದು? ಒಂದು ಕೊಡ ಗಿಡ ಬಾವಿ ಅದು ಏನೋ ಮಾಡ್ಬೋದು ಅಷ್ಟೇ. ಸಮುದ್ರ ನೀರು ಎಳಕ್ಕಾಗತ್ತಾ? ಎಳೆದ್ರೆ ಏನಾಗಿ ಇಲ್ಲೂ ಸಮುದ್ರ ಬರುತ್ತೆ ಅಷ್ಟೇ, ಮತ್ತೆ ವಾಪಸ್ಸು. ಅದರ ಅದು ತೊಗೊಳಕ್ಕೆ ಶಕ್ತಿ ಬೇಕಲ್ಲ, ಅದು ಸಾಧ್ಯ ಇಲ್ಲ. ಆದರೂ ಬ್ರಹ್ಮದೇವರು ಏನು ಮಾಡಿದರು? ವರನ ಮಾನ ಮಾಡಬೇಕು ನೋಡೋ ದೃಷ್ಟಿಯೊಳಗೆ. ಅದು ಅವರು ಕೂಡ ವರ್ತಿಸಿದರು ಅಂತ ನಡ್ಕೊಳ್ಳೋ ಹಾಗೆ ಅದು ಒಂದು. ಮತ್ತು ಭೃಗುಗಳು ಪುಣ್ಯನೂ ಬರಬೇಕು. ಆ ಮೂಲಕ ಋಷಿಗಳ ಮೂಲಕ ಯಾರಿಗೆ ಅನ್ಯಾಯ ಆಯಿತು ಅವ್ರ ಮೂಲಕನೇ ಶಾಪ ಕೊಟ್ಟರೆ ಏನಾಗುತ್ತದೋ ಹೆಚ್ಚು ಎಫೆಕ್ಟಿವ್. ನೀವು ಯಾರಿಗೆ ಕೇಳೋಕ್ಕೆ ಅಂತ ಕೇಳಿ, ಅವನು ನೀವ್ಯಾರು ನಮ್ಮನ್ನು ಕೇಳೋಕ್ಕೆ ಅಂತ ಕೇಳೋದಿಲ್ಲ. ಅದಕ್ಕೆ ಅವ್ರ ಮೇಲೆ ಶಾಪ ಕೊಡಿಸಿದರೆ ಟು ದಿ ಪಾಯಿಂಟ್ ಶಾಪ ಕೊಟ್ಟಾಗ, ಯಾರು ಕೊಡಬೇಕು ಅವರೇ ಕೊಟ್ಟಾಗ. ಅದಕ್ಕಾಗಿ ಅವ್ರು ಏನು ಮಾಡಿದರು? ಒಳಗಿನಿಂದ ಶಾಪವನ್ನು ಕೊಡ್ತಾ ಇದ್ದ. ಆಚಾರ್ಯ, ಒಂದು ಪ್ರಶ್ನೆ. ಈಗ ಆಗಿನ ಕಾಲದ ಸಪ್ತಋಷಿಗಳು ಬೇರೆನಾ ಈಗಿನ ಕಾಲ? ಹೌದು, ಚೇಂಜ್ ಆಗ್ತಿರ್ತಾರೆ. ಬಟ್ ಇದು ನಡೆದು ತುಂಬ ಹಿಂದೆ ಅಲ್ಲ, ಇದೇ ಮನ್ವಂತರದಲ್ಲೇ. ಮನ್ವಂತರಕ್ಕೆ ಚೇಂಜ್ ಆಗ್ತದೆ, ಮಧ್ಯೆ ಮಧ್ಯೆ ಚೇಂಜ್ ಆಗಲ್ಲ. ಅದೇ ಸಪ್ತಋಷಿಗಳು. ಇವತ್ತೇನು ಕೇಳಿದೆ ಅವರೇನೆ. ಯಾವುದು? ಹೌದು. ಏನು ಬರುತ್ತೆ? ಬರ್ತಾರೆ. ಬಟ್ ಈ ಪ್ರಸಂಗ ಪ್ರವಾಹದ ಪ್ರಶ್ನೆ ಬಂದಿಲ್ಲ. ಈಗ ಪ್ರವಾಹದ ಪ್ರಸಂಗ ಬಂದಿಲ್ಲ. ಅದಕ್ಕೆ ಲೆಟ್ರ್ ಕೊಡಬೇಕು ಡಿ ಸಿಗೆ ಅಂತ ಹೇಳ್ತಾರೆ. ಡಿ ಸಿ ಲೆಟ್ರ್ ಕೊಡ್ಬೇಕಾದ್ರೆ ಹೆಸರು ಬರೆಯೋದಿಲ್ಲ. ಏನಂತ ಬರೀತಾರೆ? ಟು ದಿ ಡೆಪ್ಯೂಟಿ ಕಮಿಷನರ್ ಅಷ್ಟೇ ಹೊರತು ಅವ್ರ ಹೆಸರು ಹಾಕೋದಿಲ್ಲ.
ಹೆಸರು ಯಾವಾಗ ಹಾಕಬೇಕು? ಪರ್ಸನಲ್ ಲೆಟ್ರಿ ಮಾತ್ರ, ಇದಕ್ಕೆಲ್ಲ ಇಲ್ಲ. ಆದ್ದರಿಂದ ಟ್ರಾನ್ಸ್ಫರ್ ಬೇರೆ ಬಂದರೂ ಅಷ್ಟೇ, ಯಾರೋ ಹೋದ್ರೂ ಅಷ್ಟೇ, ಒಬ್ಬೊಬ್ರು ಯಾರು ಇದ್ದೇ ಇರ್ತಾರೆ. ಅವ್ರು ಟ್ರಾನ್ಸ್ಫರ್ ಆದ, ನೀವು ಕೊಟ್ಟ ಡೇಟ್ಗೆ ಅವನು ಇರಲಿಲ್ಲ ಅಂತ ಹೇಳಬಾರ್ದು. ಕೊಟ್ಟ ಡೇಟ್ಗೆ ಆತಿದ್ದ, ಇವು ತೊಗೊಳ್ಳೋ ಡೇಟಿಗೆ ಇವ್ರು ಬಂದಿದ್ದಾನೆ, ಬಟ್ ನನಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಾಗಿಲ್ಲ. ಯಾತಕ್ಕೆ? ಅದು ಅಫಿಷಿಯಲ್ ಕೆಪಾಸಿಟಿಲಿ ಬರೆದಿರೋದ್ರಿಂದ ಅವರು ಈಸ್ ಆನ್ಸರಬಲ್. ಮೇಲೂರು ಕಡೆ ಉತ್ತರ ಕೊಡಬೇಕು, ಕಡೆದವ್ರ ಕಡೆ ಕೆಲಸ ಮಾಡಿಕೊಡ್ಬೇಕು, ಅದಕ್ಕೆ ಬದ್ಧತೆ ಇದೆ. ಆದ್ದರಿಂದಾಗಿಯೇ ಅದು ಬೇರೆ ವಿಷಯ. ಇನ್ನು ಬದಲಾವಣೆ ಆಗಿಲ್ಲ, ಈಗ ಇಲ್ಲೇ ನಡೀತಿರೋದು. ಆಗೇನು ನಡೆದೋಗಿದೆ ಅಲ್ಲಿ? ತದಾ ಭೃಗುಂ ತಸ್ಯ ಜಟಾಸು ಲೀನಂ ಕದಾಪಿ ತಸ್ಯಾಕ್ಷಿ. ಇದೆಲ್ಲ ಏನು ಗೊತ್ತಾಗುತ್ತೆ ಯೋಚನೆ. ನಹುಷನಿಗೆ ಅಷ್ಟು ವರ ಇದೆ, ಅಂಥವನಿಗೆ ಅಗಸ್ತ್ಯರ ಜಟೆಯೊಳಗೆ ಭೃಗುಬಿರೋದು ಕಾಣಿಸಲಿಲ್ಲ. ನಮಗೆ ಹೇಗೆ ಕಾಣಿಸುತ್ತೆ? ಋಷಿಮುನಿಗಳೇ ಕಾಣೋದಿಲ್ಲ, ದೇವರು ಕಾಣಿಸ್ತಾರಾಗಿದ್ದರೆ. ದೇವರಿಗೆ ಯಾರು ಶಾಪ ಗೀಪ ಕೊಟ್ಟಿಲ್ಲ, ಯಾರಿಗೂ ಕಾಣಬೇಡ ಅಂಥೇಳಿ. ದೇವ್ರಿಗೆ ಇರೋದೇ ಹಾಗೆ. ದೇವರ ಸ್ವರೂಪ ಎಂಥದ್ದು? ಓಂ ತದವ್ಯಕ್ತ ಮಾಹಿಹಿ ಓಂ. ಸ್ವರೂಪತಃ ಅವ್ಯಕ್ತ ಪರಮಾತ್ಮ, ಕಣ್ಣಿಗೆ ಕಾಣೋದೇ ಇಲ್ಲ. ಇವೆಲ್ಲ ಹೇಳ್ತಿರೋ ಕಥೆ ದೇವರ ಮಹಿಮೆ ಅರ್ಥ ಆಗಲಿಕ್ಕೆ. ಭೃಗುಮುನಿಗಳು ಒಬ್ಬ ಜೀವ, ಸರ್ವೋತ್ತಮರೂ ಅಲ್ಲ, ಜೀವೋತ್ತಮರೂ ಅಲ್ಲ. ಅವರು ನೋಡೋಕ್ಕಿದ್ರೆ ಸಾಧ್ಯ ಆಗ್ತಾಯಿಲ್ಲ, ಒಳಕ್ಕೆ ಸೂಕ್ಷ್ಮ ಕೂತಿದ್ದಕ್ಕೋಸ್ಕರ. ಅಂದಮೇಲೆ ದೇವರು ಅವರಿಗಿಂತ ಪರಮಾತ್ಮ ಅಣೋರಣೀಯಾನ್ ಮಹತೋಮಹೀಯಾನ್, ಭಾರಿ ಭಾರಿ ಸೂಕ್ಷ್ಮ. ಆದ್ದರಿಂದ ದೇವ್ರಿಗೆ ಯಾತಕ್ಕೆ ಕಾಣೋದಿಲ್ಲ ಅನ್ನೋದಕ್ಕೆ ಉತ್ತರ ಇದೆ. ನಹುಷ ABCD ಅಲ್ಲ, ಮೊದಲೇ ದೊಡ್ಡ ರಾಜ, ಅವನು ಹೆಸರುವಾಸಿ ಆದವನು. ಒಳಗೆ ಎಲ್ಲ ದೇವತೆಗಳ ಸ್ವರ, ಋಷಿಗಳ ಶಕ್ತಿಯೆಲ್ಲ ಬಂದಿದೆ. ಇಷ್ಟಾರು ಕಾಡ್ತಾ ಇಲ್ಲ ಅಂದರೆ ದೇವತೆಗಳನ್ನ ನಾವು ಆಗೆಲ್ಲ ನೋಡೋಕ್ಕೆ ಬರೋದಿಲ್ಲ. ಇವತ್ತು ಮಿನಿಸ್ಟರ್ ಹುಚ್ಚಬಟ್ಟೆ ನೋಡೋಕ್ಕೆ ಬರುತ್ತಾರೆ, ಹೋಗಿ ನೋಡೋಕ್ಕೆ ಬರೋದಿಲ್ಲ. ಮೊದಲು ಹೇಳಿ ಅಕಸ್ಮಾತ್ ಕೇಳ್ಕೊಂಡು ಹೋಗಿ ನೀವೇನು ಕೆಲಸ ಅಂತ ಫಸ್ಟ್ ಕೇಳ್ತಾರೆ, ಸುಮ್ಮನೆ ಒಳಗೆ ಬಿಡೋಲ್ಲ. ಏನೇ ಕಡೆ ಇಲ್ಲ ಇಲ್ಲಿ ಕೆಲಸ ಇಲ್ಲ, ಆ ಕಡೆ ಹೋಗಿ ಅಂತ ಹೇಳ್ತಾರೆ. ಉದ್ದೇಶ ಏನು? ಯಾತಕ್ಕೆ ಟೈಮ್ ಹೋಗಿ ಅಲ್ಲಿ ಕೇಳಿ ಸಂಬಂಧ ಇಲ್ಲ ಅಂತ ಹೇಳಬಾರ್ದು ಅಂತೇಳಿ ಮೊದಲು ಇಲ್ಲೇ ಯಾವ ಸ್ಟೇಜಲ್ಲಿ ರಿಜೆಕ್ಟ್ ಆಗ್ತಾನೋ ಇಲ್ಲೇ ರಿಜೆಕ್ಟ್ ಆಗ್ತಾನೆ. ಅದು ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿದಾಗ ಒಂದು ಸ್ಕ್ರೂಟಿನಿ ಮಾಡ್ತಾರೆ, ಅದರಲ್ಲಿ ಎಲ್ಲ ಎಲಿಮಿನೇಟ್ ಮಾಡಿರ್ತಾರೆ. ಯಾರು ಎಲಿಜಿಬಿಲಿಟಿ ಇಲ್ದವ್ರು ಅಪ್ಲೈ ಮಾಡಿರ್ತಾರೆ, ಅದನ್ನು ಅಲ್ಲೆಲ್ಲ ತೆಗೆದು ಹಾಕಿಬಿಡ್ತಾನೆ. ಅದು ಅಷ್ಟಾಗೆ ರಾಶಿ ಬಿದ್ದಿರುತ್ತೆ. ದೇರ್ಫೋರ್ ಆ ರೀತಿ ಮಾಡಿದಾಗ ಎಂದೂ ಕೂಡ ನಮಗೆ ದೇವತೆಗಳು ಯಾತಕ್ಕೆ ಕಾಣೋದಿಲ್ಲ ಅಂತ ಅರ್ಥ ಆದರೆ, ಇನ್ನು ದೇವರು ಯಾತಕ್ಕೆ ಕಾಣೋದಿಲ್ಲ ಗೊತ್ತಾಗುತ್ತೆ. ಋಷಿಗಳು ಬೇರೆ, ದೇವತೆಗಳು ಬೇರೆ, ನಾರಾಯಣ ಬೇರೆ. ಋಷಿಗಳು ಆ್ಯಕ್ಚುಲಿ ಕಣ್ಣಿಗೆ ಕಾಣೋರು, ದೇವತೆಗಳ ದೇಹ ಬೇರೆ, ತೇಜೋಮಯ ಶರೀರ, ಅವರೇ ಕಾಣ್ತಾ ಇಲ್ಲ. ಅದು ಇವನಿಗೆ ಒಳ್ಳೆಯ ಶಕ್ತಿ ಇದೆ, ಇವನಿಗೆ ಕಾಣ್ತಾ ಇಲ್ಲ. ದೇವತೆಗಳು ಕಾಣೋದಾಗಲಿ ದೇವರು ಕಾಣೋದಾಗಲಿ ಸಾಧ್ಯವಿಲ್ಲ ಅಂತ ಹೇಳೋದಕ್ಕೆ ದೃಷ್ಟಾಂತ ಇದೆ. ವೇದ ಪ್ರಾಮಾಣ್ಯ ವಿಷಯೇ ಪೃಷ್ಟೋನ ಇತ್ಯಾಹ ಮೂಢಧೀಹಿ ಪ್ರಮಾಣಮಿತಿ ತೇನೋಕ್ತಃ ಶಿರಸ್ಸೇನಂ ಪದಾಹನತೆ ತದಾ ಭೃಗುಂ ತಸ್ಯ ಜಟಾಸು ಲೀನಂ ಕದಾಪಿ ತಸ್ಯಾಕ್ಷಿ ಪಥಂ ನ ಯಾತಂ ಆವಿಶ್ಯ ಕಂಜ ಪ್ರಭವಸ್ಯ ಶಾಪ ಪ್ರಜಾಸು ಪಾಪಾಚಗರತ್ವಮೇವ. ಏನಂತ ಶಾಪ ಕೊಟ್ಟರು ಬ್ರಹ್ಮದೇವರು? ಹೇ ಪಾಪ, ಪಾಪಿಯೇ, ಅಜಗರತ್ವಮೇವ ಪ್ರಜಾ ಆಶು. ಅಜಗರವಾಗಿ ಹುಟ್ಟು ಆಶು. ಆಶು ಇಮಿಡಿಯೇಟ್, ವಿತ್ ಇಮಿಡಿಯೇಟ್ ಎಫೆಕ್ಟ್ ಟ್ರಾನ್ಸ್ಫರ್ ಮಾಡಿರ್ತಾರೆ. ಒಂದು 10 days ಟೈಮ್ ಹಾಗೆಲ್ಲ ಇರ್ಬೋದು, ಅಥವಾ ನೆಕ್ಸ್ಟ್ ಮಂತ್ ಮಾಡ್ಕೊ ಅಂತೇಳಿ. ಇಷ್ಟು ಇಮಿಡಿಯೇಟ್ ಎಫೆಕ್ಟಲ್ಲಿ ಏನಾಗ ಯಾವ ಟೈಮ್ ತೊಗೊಂಡು ಹೋಗ್ತಿರ್ಬೇಕು ಇಮಿಡಿಯೇಟಾಗಿ. ಆ ದೇವತೆಗಳಿಗೆ ದ್ರೋಹ ಮಾಡಿದ್ರೆ ಏನಾಗುತ್ತೆ? ಋಷಿಗಳಿಗೆ ದೇವತೆಗಳಿಗೆ ಸದ್ಯ ಫಲ ಕೊಡುತ್ತೆ ಅಂತ ಅರ್ಥ. ಕೆಲವರು ಬೈಕೊಂಡು ನಿಧಾನವಾಗಿ ಹಾಳಾಗ್ತಾರೆ, ಕೆಲವರು ಬೈಕೋತಾರೆ ತಪ್ಪು ಮಾಡಿದ್ದಕ್ಕೆ, ಇವರು ಹಾಳಾಗ್ತಾನೆ. ಸ್ವಲ್ಪ ಕೆಲವು ವರ್ಷಗಳಿಗೆ ಗ್ಯಾಪ್ ಇರ್ಬೋದು. ದೊಡ್ಡವರು ಮಾಡಿದ್ದು ಏನಾಗುತ್ತೆ? ತಕ್ಷಣ ಫಲ ಕೊಡುತ್ತೆ. ಅದಕ್ಕೇನು ವಾಕ್ಯ ಇದೆ, ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ಚತೆ. ಅತ್ಯಂತ ಹೆಚ್ಚಿನ ಪುಣ್ಯ ಮಾಡಿದರೂ ಅಷ್ಟೇ, ಹೆಚ್ಚಿನ ಪಾಪ ಮಾಡಿದರೂ ಅಷ್ಟೇ. ಫಲ ಎಲ್ಲಿ ಸಿಗುತ್ತೆ? ಇಹೈವ. ಇಹೈವ ಶಬ್ದಕ್ಕೆ ಈಗಲೇ. ಕೆಲವೆಲ್ಲ ಏನಾಗುತ್ತೆ? ಕೆಲವೆಲ್ಲ FD ಇಟ್ಟ ವಾಪಸ್ ತೊಗೊಂಡ, ಒಂದು ಪೈಸಾ ಕೂಡ ಕೊಡೋದು, ಬಡ್ಡಿ ಕೊಡೋದಿಲ್ಲ ಅವರಿಗೆ. ಮತ್ತು ಇನ್ನೊಂದ್ಸರಿ ಮಾಡಿ ಪೆನಾಲ್ಟಿ ಹಾಕ್ತಾರೆ. ಅದಕ್ಕೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಿ ಅನ್ನೆಸರಿ ಅಂತೇಳಿ. ಅದು ಮಾಡ್ಲಿಕ್ಕೆ ಬರೋಲ್ಲ. ಅದು ಕೆಲವು ಮಾತ್ರ ಬೆಂಕಿ ಸುಟ್ಟೆ ಹಾಕಿ ಸುಡೋದು, ಬೆಂಕಿ ಕೈ ಇಡ್ತಿರೋಕ್ಕೆ ಸುಡುತ್ತೆ, ಅರ್ಧ ಗಂಟೆ ಬಿಟ್ಟು ಸುಡೋದಿಲ್ಲ. ಗೊತ್ತಾಯ್ತಾ? ಕೈ ಇಡ್ತಿರ್ಲಿಕ್ಕೆ ಸುಟ್ಬಿಡುತ್ತೆ. ಇದು ಯೋಚನೆ ಮಾಡಿದ್ರೆ ಕೆಲವು ವರ್ಕ್ ಮಾಡೋದೇ ಹಾಕಿ ಕರೆಂಟು ತಕ್ಷಣ ಬರುತ್ತೆ. ಕೆಲವು ಸ್ಲೋ ಎಫೆಕ್ಟ್. ನೀರು ಬಿಡ್ತಾರೆ, ಇದೆಲ್ಲ ಜಮೀನು ನೀರು ಬಿಡ್ತಾರೆ, ತುಂಬ ದೂರ ಇರುತ್ತೆ, ನೆಕ್ಸ್ಟ್ ಡೇ ರೀಚ್ ಆಗೋದು. ಅದು ಮಧ್ಯೆ ಮಧ್ಯೆ ಕೆಲವೆಲ್ಲ ಕವರ್ ಮಾಡ್ಕೊಂಡು ಹೋಗಬೇಕು. ಅವ್ರವ್ರು ಬಿಟ್ಕೊತಾ ಇರ್ತಾರೆ ಆ ಕಡೆಗೆ. ನೀರು ಬಿಟ್ಟರು ಕೂಡ ತಕ್ಷಣ ಬರೋದಿಲ್ಲ. ಬೆಂಕಿ ಕೆಲವು ಬೇರೆ ರೀತಿ. ಆದ್ದರಿಂದ ಋಷಿಗಳು ದೊಡ್ಡವ್ರಿಗೆ ಮಾಡೋ ಬೆಂಕಿ ಇದ್ದಾಗ ಅವರೆಲ್ಲ ಋಷಿಮುನಿಗಳು ಎಂಥವರು ಬೆಂಕಿ ಇದ್ದಾಗಿರೋದ್ರಿಂದ ಏನು ಮಾಡ್ತಾರೆ? ತಕ್ಷಣವೇ ಅವರು ಇಮ್ಮಿಡಿಯೇಟ್ ಕೊಟ್ಟೇ ಬಿಡ್ತಾರೆ. ವರ ಶಾಪ ಎರಡೂ ಹಾಗೇನೆ ಅವ್ರ ಹತ್ರ. ಹಾಂ, ಏನಾಗುತ್ತೆ? ಹಾಂ, ಹೌದು, ಪುಣ್ಯ ಸಿಗುತ್ತೆ. ಹೇಳಿದ ದೊಡ್ಡ ಪುಣ್ಯ ಕೆಲಸ ಮಾಡಿದರೆ ಇಮಿಡಿಯೇಟ್ ಫಲ. ದೊಡ್ಡ ಪುಣ್ಯ ಕೆಲಸ ಮಾಡಿದರೆ, ಸಣ್ಣ ಪುಣ್ಯ ಕೆಲಸ ಮಾಡಿ ನಿಧಾನ ಫಲ. ಇದು ಇಮಿಡಿಯೇಟ್.
ಅದಕ್ಕೇನೆ ಅತ್ಯುತ್ಕಟ ಪುಣ್ಯ ಅಂದರೆ ಯಾವುದೀಗ ಅನುಸಂಧಾನ ಸರಿಯಾಗಿದ್ದರೆ ಅತ್ಯುತ್ಕಟ ಪುಣ್ಯ. ದೊಡ್ಡ ಕೆಲಸ ದೊಡ್ಡದು, ದೊಡ್ಡವರಿಗೆ ಮಾಡಿದ ಭಾರಿ ದೊಡ್ಡವರು ತಕ್ಷಣ ಫಲ ಕೊಡ್ತಾರೆ. ಕಡಿಮೆಯವರು ಮಾಡಿದರೆ ಸಾಧ್ಯ ಇಲ್ಲ. ದಿವಸ ಹೋಗಿ ಬರ್ತಿರ್ತಾರೆ ಆಫೀಸ್ಗೆ, ಕೆಲಸ ಆಗಿರೋದಿಲ್ಲ. ಯಾವುದೋ ದೃಷ್ಟಿ ಮುಖ್ಯಂಡ ಹೇಳ್ತಾರೆ, ತಕ್ಷಣ ತೆಗೆದು ಇಮಿಡಿಯೇಟ್ ಮಾಡಿ ಕಳಿಸ್ಬಿಡ್ತಾರೆ. ಟಾಪ್ ಪ್ರಯಾರಿಟಿ ಕೊಟ್ಟು ಕಳಿಸ್ತಾರೆ. ಅದಕ್ಕೆ ಅವ್ರು ಹೇಳಿದ್ದಾರೆ, ಇವ್ರಿಗೆ ಬೇಕಾದವ್ರದ್ದು ಗೊತ್ತಾಗ್ಬಿಟ್ರೆ ಕೆಲಸ ಆಗೋಯ್ತಾರೆ. ಆವಿಶ್ಯ ಕಂಜಭವ ಶಶಾಪ ವ್ರಜಾಶು ಪಾಪ ಅಜಗರತ್ವಮೇವ ಷಷ್ಠೇ ಕಾಲೇ ಯಸ್ತ್ವಯಾ ಆಸಾದಿತ ಸ್ಯಾತ್ ಸತೇ ವಶಂ ಯಾತು ಬಲಾಧಿ. ಮೊದಲೇದಾಗಿ ಅವರಿಗೆ ಅವ್ರು ಸಂಬಂಧಪಟ್ಟಿಲ್ಲ, ಇದು ಶಾಪ ಆಗೋದಿಲ್ಲ. ಶಾಪ ಅವ್ರ ಉದ್ದೇಶ ಮಾಡಿ ಕೊಟ್ಟರು ಕೂಡ ಏನಾಗೋದಿಲ್ಲ, ವರ್ಕ್ ಮಾಡೋದಿಲ್ಲ. ಆದರೆ ಅವರಿಗೆ ಪಾಪ ಜಾಸ್ತಿ ಬರುತ್ತೆ ಹೊರತು ಬೇರೆ ಅಲ್ಲ. ಆದ್ದರಿಂದ ಶಾಪ ಕೊಟ್ಟರು ತಕ್ಷಣ ಆಶು ಅಂತ ಕೊಟ್ಟರು. ಶಾಶ್ವತೀಂ ಆಶು ದೇವ. ವಾಯುಸ್ತುತಿಯಲ್ಲಿ ಹೇಳ್ತಾ ಬೇಗ ಫಲ ಆಗುತ್ತೆ ಅಂತ ಹೇಳ್ತಾರೆ. ವಾಯುದೇವರಿಂದ ಬೇಗ ಫಲ ಯಾಕಾಗತ್ತೆ? ಉಳಿದವ್ರಿಗೆ ಮಾಡಿದಾಗ ವಾಯುದೇವರ ಹತ್ರ ಹೋಗಿ ಅವರು ದೇವರಿಗೆ ಹೇಳಬೇಕಾದ್ರೆ ಅಲ್ಲೇ ಕೊಟ್ಬಿಟ್ರೆ ನಮ್ಮಲ್ಲಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಏನೋ ಮಾಡಿರ್ತಾರಲ್ಲ, ಒಂದು ಪದ್ಧತಿ ಇದೆ, ಅಡ್ವಾನ್ಸ್ ಕಾಪಿ ಕೊಡೋ ಪದ್ಧತಿ ಇರುತ್ತೆ ಗೊತ್ತಾ ಗೌರ್ಮೆಂಟ್ನಲ್ಲಿ. ಮತ್ತು ಪ್ರಾಪರ್ಟಿ ಚಾನಲ್ ಬರಲೇಬೇಕು. ಅದಕ್ಕೆ ಪ್ರಾಪರ್ಟಿ ಚಾನಲ್ ಹಾಕ್ತಾನೆ, ಒಂದು ಕಾಪಿ ಮೊದಲೇ ಕೊಟ್ಬಿಡ್ತಾನೆ. ಅವ್ರು ಆ್ಯಕ್ಷನ್ ತೊಗೊಂಡ್ಬಿಡ್ತಾರೆ, ಏನು ತಪ್ಪೇನಲ್ಲ. ಅದು ಮೊದಲು ಇರೋದೇನು, ಈ ಲೆಟರೇ ಕೊಡೋದಾತ, ಇದನ್ನೇ ಕೊಡೋದು. ಅವ್ರು ತೆಗೆದುಕೊಳ್ಳೋದು ಮೇಲವರಿಗೆ ಮಾಡೋ ಅಧಿಕಾರ ಇದೆ. ಕೆಳದವರು ಓಪನ್ ಮಾಡೋಂಗಿಲ್ಲ ಅದನ್ನು, ಮೇಲವರಿಗೆ ಅವಕಾಶ ಇದೆ. ಆದ್ದರಿಂದ ತಕ್ಷಣ ಕೆಲಸ ಆಗ್ಬಿಡೋದು. ಇದು ಆಫೀಸಿಂದ ಡಿಸ್ಪ್ಯಾಚ್ ಆಗೋದ್ರಲ್ಲಿ ಆರ್ಡರ್ ಬಂದಿರುತ್ತೆ ಆಗಲೇ, ಅಷ್ಟರ ಮಟ್ಟಿಗೆ ಮಾಡ್ಬೋದು ಅವರು. ಇವೆಲ್ಲ ಮಾಡ್ತಿರೋದ್ರಲ್ಲಿ ಏನು ಅಂದರೆ ಸರ್ಕಾರ ಶಾಸ್ತ್ರದ ಪ್ರಕಾರ ಏನಿದೆ ಅದನ್ನೇ ಫಾಲೋ ಮಾಡ್ತಿರೋದು. ಅದನ್ನೇ ಫಾಲೋ ಊಟ ಮಾಡಿ ಅವ್ರನ್ನೇ ಬೈದು ಬಂದಿರಾಗೋ ಹಾಗೆ. ಅನ್ನ ಹಾಕಿದಾಗ ಅಲ್ಲೇ ಮನೆಗೆ ಅನ್ನ ಹಾಕಿದಾಗೆ ಫಾಲೋ ಅದನ್ನೇ ಮಾಡಿ ಬೈತಾ ಇರ್ತಾರೆ. ಬಟ್ ಇದು ಮಾಡ್ಬೇಕಾದ್ರೆ ಎಷ್ಟು ದಿವಸ, ಎಷ್ಟು ಕಮಿಟಿ, ಏನೇನಾಗೋಗ್ಬಿಟ್ಟಿದೆ. ಅದು ಶಾಸ್ತ್ರ ಓದಿದ್ರೆ ತಕ್ಷಣ ಗೊತ್ತಾಗ್ತಿರೋದು. ಷಷ್ಠೇ ಕಾಲೇ ಏನು ಶಾಪ ಕೊಟ್ಟರು? ಮೊದಲನೇದಾಗಿ ಅಜಗರವಾಗಬೇಕು. ಷಷ್ಠೇ ಕಾಲೇ ಯಸ್ತ್ವಯ ಆಸಾದಿತ ಸ್ಯಾತ್ ಸತೇ ವಶಂ ಯಾತು ಬಲಾಧಿಕೋಪಿ. ಪೂರ್ತಿ ಶಾಪ ಇದು. ಷಷ್ಠೇ ಕಾಲೇ, ಷಷ್ಠ ಕಾಲ ಅಂದ್ರೇನು? ಇವತ್ತು ಬೆಳಗ್ಗೆ ಸಾಯಂಕಾಲ, ನಾಳೆ ಬೆಳಗ್ಗೆ ಸಾಯಂಕಾಲ, ನಾಳಿದ್ದು ಬೆಳಗ್ಗೆ, ಮೂರನೇ ದಿವಸ ಸಾಯಂಕಾಲ ಟೈಮ್ ಏನಂತಾರೆ ಅದಕ್ಕೆ ಷಷ್ಠ ಕಾಲ ಅಂತ ಕರೀತಾರೆ. ಮೂರನೇ ದಿವಸ ಸಾಯಂಕಾಲದ ದಿವಸ ಅಂತ ವ್ರತ ಬೇರೆ ಹೇಳಿದಲ್ಲ, ಷಷ್ಠಕಾಲ ವ್ರತ ಅಂತ ಹೇಳಿದರೆ ಮೂರು ದಾಲ್ಡೆ ಪಾಲನೆ ಬೇರೆ. ಒಂದು ದಿವಸ ಊಟ, ಒಂದು ದಿವಸ ಉಪವಾಸ. ಇದು ಹಾಗಲ್ಲ. ಏನಿದು ಇವತ್ತು ಊಟ ಮಾಡಿದರೆ ನಾಳೆ ಇಲ್ಲ, ನಾಡಿದ್ದಿಲ್ಲ, ಮೂರನೇ ದಿವಸ ಸಾಯಂಕಾಲ ಊಟ. ಭೀಷ್ಮ ಪಂಚಕ 5ನೇ ದಿವಸ ಸಾಯಂಕಾಲ ಊಟ, ಅದು ಭೀಷ್ಮ ಪಂಚಕ. ಇದು ಮೂರನೇ ದಿವಸ ಮಾಡಿದರೆ ಷಷ್ಠಕಾಲ ವ್ರತ ಅಂತ ಕರೀತಾರೆ. ಅದನ್ನು ಆ ರೀತಿ ಬರಕೊಟ್ರು. ಅವಾಗ ಮಾತ್ರ ಏನಾಗಬೇಕು ನಿನಗೆ? ಷಷ್ಠೇ ಕಾಲೇ ಯಸ್ತ್ವಯಾ ಸಾಧಿತ ಸ್ಯಾತ್ ಸತೇ ವಶಂ ಯಾತು ಬಲಾಧಿಕೋಪಿ. ಆ ಕಾಲದಲ್ಲಿ ನಿನಗೆ ಯಾರು ಸಿಗ್ತಾರಲ್ಲ, ಪ್ರತಿ 6ನೇ ಟೈಮಿಗೆ ಯಾರು ಸಿಗ್ತಾರೋ ಅವ್ರು ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ನಿನ್ನ ಕೈಲಿ ಸಿಗಲಿ ಅಂತ ವರ ಕೊಟ್ಟರು. ಈಗ ಭೀಮಸೇನ ಭಾರಿ ಬಲಿಷ್ಠ ಬ್ರಹ್ಮದೇವ್ರ ವರ, ಅದು ಹೆಸರಿಗೆ. ಬ್ರಹ್ಮದೇವ್ರ ವರನ ಪಾಲನೆ ಮಾಡ್ತಾರೆ ಅಷ್ಟೇ, ಬೈಂಡಿಂಗ್ ಅಲ್ಲ ಅವರಿಗೆ. ಬೈಂಡಿಂಗ್ ರಿಕ್ವೆಸ್ಟ್ ಕೊಡ್ತಾರೆ. ರಿಕ್ವೆಸ್ಟ್ ಯಾವಾಗಲೂ ಬೈಂಡಿಂಗ್ ಅಲ್ಲ, ಆರ್ಡ್ರ್ ಬೈಂಡಿಂಗ್ ಅವ್ರದ್ದು, ರಿಕ್ವೆಸ್ಟ್ ಬೈಂಡಿಂಗ್ ಅಲ್ಲ. ತುಂಬ ಬೇಕಾದರೂ ರಿಕ್ವೆಸ್ಟ್ ಮಾಡಿದಾಗ ಏನಾಗ್ತಾರೆ, ಯಾಜ್ ಇಫ್ ಬೈಂಡಿಂಗ್ ಟ್ರೀಟ್ ಮಾಡ್ತಾರೆ. ಯಾಜ್ ಇಫ್ ಬೈಂಡಿಂಗ್, ಅವ್ರು ಏನೂ ಕೇಳಿದ ಒತ್ತಾಯ ಮಾಡಿಲ್ಲ, ಬಟ್ ನಾನು ಕಾಯಿಸಬಾರ್ದು, ತಕ್ಷಣ ಮಾಡಿಬಿಡ್ತಾರೆ. ಸೊ ಇದು ರಿಕ್ವೆಸ್ಟನ್ನು ಕೂಡ ಪರಮಾತ್ಮ ಹಾಗೆ ಮಾಡಿದ್ದಾರೆ. ಅಂಬರೀಷನ ಚಕ್ರಕ್ಕೆ ಆರ್ಡರ್ ಮಾಡಿಲ್ಲ, ಏನಿಲ್ಲ ಗೊತ್ತಾ. ತನ್ನಿಸ್ತಾನೆ ಚಕ್ರ ಹೋಗಿದೆ, ಆದರೂ ದೇವರು ಯಾವುದೇ ನಾವೆಲ್ಲ ಬಿಡಿಸೋದಿಲ್ಲ ಅಂತ ಹೇಳ್ಬಿಟ್ಟು ಋಷಿಗೆ ಅನ್ಯಾಯವಾಗಿದೆ, ಬಂದಿದೆ ಜೊತೆ ಅಂಬರೀಷರಿಗೆ ನಾವು ಬಿಡಿಸೋದಿಲ್ಲ ಅಂತ ಹೇಳ್ತಾರೆ. ಸೊ ಸಣ್ಣವ್ರದ್ದು ಪಾಲನೆ ಮಾಡೋಕ್ಕಂತ ನಿಯಮ ಇಲ್ಲ, ಆದರೆ ಪಾಲ್ ಮಾಡೋದು ಅಂತೂ ಇಲ್ಲ. ಇಂಡಿವಿಜುವಲ್ ಮೆರಿಟ್ ಆಫ್ ದಿ ಕೇಸ್ ನೋಡ್ಕೊಬಿಟ್ಟು ಏನು ಮಾಡ್ಬೋದು, ಅವರು ನಡೆಸ್ಬೋದು. ಎಷ್ಟೋ ಸರ್ತೆ ಆರ್ಡ್ರಿಗಿಂತ ಹೆಚ್ಚು ಪ್ರಿಫರಬಲ್ ಆಗುತ್ತೆ. ತುಂಬ ಬೇಕಾದರೆ ಸಹಾಯ ಮಾಡೋಕ್ಕೆ ಹೊರಟಾಗ ಅಲ್ಲೇ ಆರ್ಡ್ರ್ ವೈಲೇಟ್ ಮಾಡೋಷ್ಟು ಮಟ್ಟಿಗೆ ಅವ್ನು ತೋರಿಸ್ತಾನೆ. ಮುಂದೆ ಎಕ್ಸ್ಪ್ಲೇನ್ ಮಾಡ್ಬೋದು, ಕೆಲವೊತ್ತು ತಪ್ಪು ಹೋಗ್ಬೋದು. ಷಷ್ಠೇ ಕಾಲೇ ಯಸ್ತ್ವಯಾ ಸಾಧಿತ ಸ್ಯಾತ್ ಸತೇ ವಶಂ ಯಾತು ಬಲಾಧಿಕೋಪಿ ಯದಾ ಗೃಹೀತಂ ಪುರುಷಂ ನಿಹಂತುಂ ನ ಶಕ್ಯಸೆ ಯದಿ ಸ ತ್ವದ್ಗೃಹೀತಃ ಶಕ್ತೋಪಿ ನ ಆತ್ಮಾನಂ ಅಭಿಪ್ರಮೋಚಯೇತ್ ತದಾಸ್ಯ ಸ್ಯಾತ್ ತ್ವತ್ತಪೋ ಅಗ್ರ್ಯಂ ಬಲಂಚ. ಅದೇನಿದೆ, ಯಥಾ ಗೃಹೀತಂ ಪುರುಷಂ ನಿಹಂತುಂ ನ ಶಕ್ಷ್ಯಸೆ ಯದಿ ಸಾ ತ್ವದ್ಗೃಹೀತಃ. ಬಲಾಧಿಕ ಸಿಗ್ತಾನೆ, ನೀನಾಗೇನು ಮಾಡ್ತೀಯಾ, ಕೊಲ್ಲಕ್ಕೆ ನುಂಗ್ಲಕ್ಕೆ ಅಂತ ಹೋಗ್ತೀಯ, ಅದರ ಕೈಲಾಗೋದಿಲ್ಲ. ಇದು ಬಂತು, ಸಿಕ್ಕಷ್ಟು ಮಟ್ಟಿಗೆ ಕೆಲಸ ನಡೀತು. ಆದರೆ ತಿನ್ನೋ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಪ್ರಯತ್ನ ಸಕ್ಸಸ್ಫುಲ್ ಆಗೋದಿಲ್ಲ ನೀನೀಗ. ಆಗ ಶಕ್ತೋಪಿ ಅತ್ಯಂಥವನು ಅಂದರೆ ಬಿಡಿಸ್ಕೊಂಡು ಹೋಗಲು ಶಕ್ತನಾಗಿ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ.
ವಶನಾಗಬೇಕು, ವರ ಇದೆ, ಕೈ ಸಿಗ್ತಾನೆ. ಆದರೆ ಕೈಲಿ ಏನು ಮಾಡೋಕ್ಕೂ ಆಗೋದಿಲ್ಲ. ಆತ ಎಂಥವ್ನು ಗೊತ್ತ, ನಿಂತ ಭಾರಿ ಸಮರ್ಥ, ಬಿಡಿಸ್ಕೊಳ್ಳೋಕೆ ಬರುತ್ತೆ, ಆದರೂ ಬಿಡಿಸ್ಕೊಳ್ಳೋದಿಲ್ಲ, ಅದು ಬೇರೆ, ಆದರೂ ಬಿಡಿಸ್ಕೊಳ್ಳೋದಿಲ್ಲ. ಅವಾಗೇನಾಗುತ್ತೆ, ನಾತ್ಮಾನ ತದಾಶ್ಚ ಶಾತ್ವ, ಆಗೇನಾಗುತ್ತೆ ಗೊತ್ತಾ, ನೀನು ತಪಸ್ಸೇನು ಮಾಡಿದ್ದೀಯಲ್ಲ, ಏನು ಎಳ್ಕೊಂಡಿದ್ದೀಯಲ್ಲ, ಆ ತಪಸ್ಸೆಲ್ಲ ನೀನು ಬಿಟ್ಟು ಹೋಗುತ್ತೆ. ಬಿಟ್ಟು ಯಾರಿಗೆ ಹೋಗುತ್ತೆ, ಆತನಿಗೆ ಹೋಗಿಬಿಡುತ್ತೆ. ಬಲಾಧಿಕನಾಗಿದ್ದರೂ ಕೂಡ ಯಾರು ಬಿಡಿಸ್ಕೊಳ್ಳೋದೇ ಹೋಗ್ತಾರೆ, ನಿನ್ನ ಶಕ್ತಿಯಲ್ಲಿ ಅಲ್ಲಿ ಶಿಫ್ಟ್ ಆಗುತ್ತೆ. ನೀನಾಗ ನಾರ್ಮಲ್ ಆಗ್ತೀವಿ. ನಾರ್ಮಲ್ ಆದ ತಕ್ಷಣ ಶಾಪ ಹೋಗಿಬಿಡತ್ತೆ. ಮತ್ತು ಅದು ಪ್ರಾಬ್ಲಮ್ ಇರೋದೀಗ. ಅಂದರೆ ಈ ಥರ ಶಕ್ತಿ ಹೆಚ್ಚಾಗಿದೆ, ದಿರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದೇನಾಗಿ ವಿಷ ಆದಾಗಿದೆ. ವಿಷ ಆದಾಗ ಬುದ್ಧಿ ಕೆಟ್ಟು ಏನೇನೋ ಮಾಡ್ತಾಯಿದ್ದಾನೆ. ಆ ಶಕ್ತಿ ಸರಿ ಹೋದರೆ ಅನುಕೂಲ ಆಗುತ್ತೆ ನಿನಗೆ. ಯಾವಾಗ ಹೋಗುತ್ತೆ ಅಂದರೆ, ಇದನ್ನು ಶಾಪದಂತೆ 6ನೇ ಹೊತ್ತಿನಲ್ಲಿ ಯಾರು ನಿನ್ನ ವಶ ಸಿಗ್ತಾರೆ, ಬಲಾಧಿಕನಾದರೂ ಕೂಡ ಆತನ ಪ್ರಶ್ನೆ ಕೇಳು. ಎಷ್ಟೇ ಶಕ್ತನಾದರೂ ಬಿಡಿಸ್ಕೊಳ್ಳೋದಿಲ್ಲ, ಎಷ್ಟೇ ಪ್ರಶ್ನೆಗಳು ಉತ್ತರನೂ ಕೊಡೋದಿಲ್ಲ. ಶಕ್ತಿ ಇದ್ದು ಬಿಡಿಸ್ಕೊಳ್ಳೋದಿಲ್ಲ, ಉತ್ತರ ಗೊತ್ತಿದ್ದು ಉತ್ತರ ಕೊಡೋದಿಲ್ಲ, ಎರಡೆರಡು. ಗೊತ್ತಾಯ್ತಾ? ಅಂಥವರಿಗೆ ನಿನ್ನ ಬಲ ಎಲ್ಲ ಹೋಗಿಬಿಡುತ್ತೆ. ಆಗ ನೀವು ಎಷ್ಟು ಬೇಕೋ ಅಷ್ಟು ಇವತ್ತು ಕೆಪಾಸಿಟಿ ಒರಿಜಿನಲ್ಲಿ ಅಷ್ಟು ಮಾತ್ರ ಉಳ್ಕೊಳ್ಳುತ್ತೆ. ನೀರೆಲ್ಲ ಖಾಲಿ ಮಾಡ್ತಾರೆ ಟ್ಯಾಂಕ್ನ, ಸ್ವಲ್ಪ ಹೋಗೋದಿಲ್ಲ, ಕೊನೆಯೋದು ಸ್ವಲ್ಪ ಉಳ್ಕೊಬಿಡುತ್ತೆ. ಗೊತ್ತಾಯ್ತಾ? ಯಾಕೆ ಎಲ್ಲಿಟ್ಟಿರ್ತಾರೆ ಸ್ವಲ್ಪ ಅದನ್ನು, ಯಾಕೆ ಕೆಳಗೆ ಯಾಕೆ ಇಡಲ್ಲ ಹೇಳಿ ನೋಡಂತೆ, ಬಾಟಮ್ಗೆ ಯಾಕೆ ಇಡಲ್ಲ? ಬಾಟಮ್ ಇಟ್ಕೊಂಡ್ಬಿಟ್ರೆ ಏನಾಗೋದಿಲ್ಲ, ಉಳಿಯೋ ಪ್ರಸಂಗ ಇಲ್ಲ. ಹಾಂ, ಇನ್ನೊಂದು ಒಂದು ಕಾರಣ ಕರೆಕ್ಟ್, ಇನ್ನೊಂದು ಕಾರಣ ಇದೇನು ಹೇಳಿ? ಹಾಂ, ಟ್ಯಾಂಕ್ಗಳಿಗೆಲ್ಲ ಔಟ್ಲೆಟ್ ಕೊಡಬೇಕಾದ್ರೆ ಸ್ವಲ್ಪ ಮೇಲೆ ಕೊಡ್ತಾರೆ. ಹಾಂ ಹಾಂ ಹಾಂ, ಏನಾಗ್ತದೆ, ಸಿಲ್ಟ್ ಎಲ್ಲ ಕೊಡುತ್ತಲ್ಲ, ಬ್ಲಾಕ್ ಮಾಡಿಬಿಡತ್ತೆ ಆಮೇಲೆ. ಗೊತ್ತಾಯ್ತಾ? ಆ ಸ್ವಲ್ಪ ಮೇಲಿದ್ರೆ ಅಲ್ಲೇ ಕೊಡುತ್ತದು ಬರ್ತಿರುತ್ತೆ. ಅದು ಸಿಂಪಲ್, ಅದು ಸ್ವರೂಪ ಯೋಗ್ಯತೆ ಇದ್ದಾಗ ಅಷ್ಟೇ ಇಟ್ಕೊಂಡಿರುತ್ತೆ. ಎಲ್ಲ ಹೋದರೂ ಅದು ಹೋಗೋದಿಲ್ಲ, ಒರೆಸಿದ್ರೂ ಹೋಗೋ ಭಾರಿ ಕಷ್ಟ, ನೀಟಾಗಿ ತೊಳಿಬೇಕಾದ್ರೆ. ಆ ರೀತಿಯಲ್ಲಿ ಇದು ಒರಿಜಿನಲ್ ಅಷ್ಟೇ, ಅದು ಹೋಗೋದು, ಉಳಿದೆಲ್ಲ ಹೋಗಿಬಿಡುತ್ತೆ. ಆಗ ನೀನು ನಾರ್ಮಲ್ ಆಗ್ತೀನಿ ಅಂತೇಳಿ. ಸರ್ವದೇವ ಮುನೀನಾಂಚ ಯತ್ತಪಸ್ತ್ವಾಂ ಸಮುಪಾಶ್ರಿತಂ ತಚ್ಚ ಸರ್ವಂ ತಮೇವೈತಿ ನಾತ್ರ ಕಾರ್ಯ ವಿಚಾರಣ. ಆಗ ಸರ್ವದೇವ ಮುನೀನಾಂ ಯತ್ತಪಃ ತ್ವಾಂ ಸಮುಪಾಶ್ರಿತಂ ತಚ್ಚ ಸರ್ವಂ ತಮ್ ಅವೈತಿ ತಮೇವ ಏತಿ ನ ಅತ್ರ ಕಾರ್ಯ ವಿಚಾರಣ. ಈ ರೀತಿ ಮಾಡ್ತಾ ಹೋದಂತೆ ನಿನ್ನ ತಪಸ್ಸೆಲ್ಲ ಅದು ಹೋಗಿ ಬರೋದು, ಎಲ್ಲ ಹೋಗಿಬಿಡುತ್ತೆ. ನೀನು ಏನೇನು ತೊಗೊಂಡಿದ್ದೀಯಲ್ಲ ಅದು ಯಾವುದೂ ಇರೋದಿಲ್ಲ. ತಮ್ ಉಪಾಶ್ರಿತಂ ನಿನ್ನನ್ನು ಆಶ್ರಯಿಸಿರ್ತಕ್ಕಂಥದ್ದು ತಚ್ಚ ಸರ್ವಂ ತಮೇವ ಏತಿ, ಅವನಂತೆ ಹೋಗಿಬಿಡುತ್ತೆ. ನಾತ್ರ ಕಾರ್ಯ ವಿಷಯ ಬಗ್ಗೆ ಸಂಶಯನೇ ಇಲ್ಲ. ಯದಾ ಪ್ರಶ್ನಾಂತ್ವತೀಯಾಂಶ್ಚ ಕಶ್ಚಿತ್ ಪರಿಹರಿಷ್ಯತಿ. ಇನ್ನೊಂದೀಗ ಅಲ್ಲಿಗೆ ಇದು ಎಲ್ಲ ಕೇಸ್ ಮುಗಿದೋಯ್ತು. ನೀವು ಶಾಪ ಪರಿಹಾರ ಆಗಬೇಕೀಗ. ಆ ಶಾಪ ಅಜಗರನಾಗು ಅಂತೇಳಿ ಶಾಪ ಇದೆಯಲ್ಲ, ಅದು ಪರಿಹಾರ ಆಗಬೇಕು. ಅದು ಯಾವಾಗ ಆಗುತ್ತೆ ಅಂದರೆ, ನೀನು ಕೆಲವು ಪ್ರಶ್ನೆಗಳನ್ನು ಕೇಳು, ನಿನ್ನ ಪ್ರಶ್ನೆಗೆ ಉತ್ತರವನ್ನು ಯಾರು ಕೊಡ್ತಾರಲ್ಲ ತಕ್ಷಣ ನಿನ್ನ ಶಾಪ ಹೋಗಿಬಿಟ್ಟು ಮತ್ತೆ ನೀನು ನಹುಷನಾಗ್ತೀಯ. ಅಲ್ಲಿವರೆಗೆ ಹಬ್ಬವಾಗಿರಬೇಕು ಅಂತೇಳಿ. ಸೊ ಬಲ ಹೋಗಬೇಕಾದ ಒಂದು ಕೇಸು. ಎರಡನೇದು ಆ ಥರ ಶಾಪ ಪರಿಹಾರ ಆಗಿ 3 ರೂಪಾಯಿ ವಾಪಸ್ ಬರಬೇಕು. ಇಷ್ಟಕ್ಕೆ ಎಷ್ಟು ಕಂಡೀಷನ್ ಇದೆ ಅಂತ ಹೇಳ್ತಾರೆ. ಇದೊಂದು ಅಧಿಕ ಪುಣ್ಯ. ಇವೆಲ್ಲ ಸುಧಾದಿ ಗ್ರಂಥಗಳಲ್ಲಿ ದೃಷ್ಟಾಂತ ಕೊಡೋದಿಲ್ಲ. ಇಲ್ಲಿ ಕೊಟ್ಟಿರೋದ್ರಿಂದ ಅದು ತೊಗೊಂಡ್ಬಿಟ್ರೆ ಸರಿಯಾಗಿ ಅರ್ಥ ಆಗಿಬಿಡೋದು. ಅದು ಓದದೇ ಇದ್ದವ್ರಿಗೆ ಏನಾಗುತ್ತೆ, ಅಷ್ಟೇ ಓದ್ಬಿಟ್ಟಾಗಿ ಮಿಸ್ ಆಗಿಬಿಟ್ಟು ಅಹಂಕಾರಗಳು ಜಾಸ್ತಿ ಆದರೆ ಇದು ಆಶ್ಚರ್ಯ ಇಲ್ಲ. ಯದಾ ದಿವಂಗತ ನಿನ್ನ ರೂಪ ಬರುತ್ತೆ ಅಷ್ಟೇ ಅಲ್ಲ, ದಿವಂಗತ ಶಿಚತದ ವಿಸೃಜ್ಯ ಅಜಗರೀಂ ತನು. ಹೆಬ್ಬಾವಿನ ದೇಹ ಬಿಟ್ಟುಬಿಟ್ಟು ನೀನು ಮೇಲಕ್ಕೆ ಸ್ವರ್ಗಲೋಕ ಸೇರ್ಕೊಂಡ್ಬಿಡ್ತೀಯ. ಚಕ್ರವರ್ತಿ ಗಣ ಅಂತ, ಚಕ್ರವರ್ತಿ ಗುಂಪು ಎಲ್ಲಿರ್ತಾರಲ್ಲ ಚಕ್ರವರ್ತಿಗಳು, ಎಲ್ಲಿರ್ಬೇಕು ಅವರು? ಅಲ್ಲ, ರಾಜಸೂಯಾಗ ಮಾಡಿದರೆ ಮಾತ್ರ ಎಲ್ಲಿರ್ತಾರೆ? ಇಂದ್ರಲೋಕ. ಇಲ್ಲದೆ ಹೋದರೆ ಯಮಸಭೆಯಲ್ಲಿರಬೇಕು. ಇದು ಬರೀ ಚಕ್ರವರ್ತಿಗಳು ಬೇರೆ, ರಾಜಸೂಯಾಗ ಮಾಡಿದ ಚಕ್ರವರ್ತಿಗಳು ಬೇರೆ. ರಾಜಸೂಯಾಗ ಮಾಡಿದವರು ಸ್ಪೆಷಲ್ ಅಂದರೆ ಅವನು ಇಂದ್ರಸಭೆಗೆ ಹೋಗ್ತಾನೆ. ಇಲ್ಲೇ ಆದರೆ ಸಾಧ್ಯ ಇಲ್ಲ. ಹರಿಶ್ಚಂದ್ರ ಒಬ್ಬ ದೃಷ್ಟಾಂತ ಅದಕ್ಕೆ. ಪಾಂಡುರಾಜ ಆ್ಯಕ್ಚುಲಿ ಇಲ್ಲಿರಬೇಕಾಗಿತ್ತು, ಆತ ಇರಬೇಕಾಗಿದ್ದೇ ಇದರ ಲೋಕದೊಳಗೆ. ಆದರೆ ಆತ ಶಾಪ ಬಂದಿತ್ತು ಆತನಿಗೆ ಅಂಥೇಳಿ ತಪಃ ಕುರ್ವನ್. ಆತ ಏನು ಮಾಡಿದ್ದ, ಇಂದ್ರದೇವರು ಬಂದಾಗ ಸಮಾಗತೆ ಶಚೀಪತವ್ ಹೇಳಲಿಲ್ಲ, ಅವ್ರು ಶಾಪ ಕೊಟ್ಟರು. ನೀನು ಭೂಲೋಕದಲ್ಲಿ ಹುಟ್ಟು, ನೀನು ಈಗಾಗಲೇ ದೇಹ ಬಿಟ್ಟ ಮೇಲೂ ಕೂಡ ನನ್ನ ಲೋಕ ವಾಪಸ್ ಬರದಂತೆ ಆಗಲಿ ಅಂಥೇಳಿ. ಯಾವಾಗ ಹೋಗುತ್ತೆ? ಸರಿ ಹೋಗುತ್ತೆ, ರಾಜಸೂಯಾಗ ಮಾಡೋದು ಸರಿ ಹೋಗುತ್ತೆ. ಅದು ಕಂಡೀಷನ್ ಅಲ್ಲ, ಅದು ಕಂಡೀಷನ್ ಅಷ್ಟೇ. ಹುಡ್ದವ್ರಿಗೆ ನಿಯಮ ಅದು. ಚಕ್ರವರ್ತಿ ಅನಿಸ್ಕೋಬೇಕಾದ್ರೆ ಏನಾಗಬೇಕಾತ ಮಾಡಿರಬೇಕು. ಇದು ಈ ಕೇಸ್ ಬೇರೆ ಇದೆ. ಹಾಂ,
ಹಾಂ, ಬ್ರಹ್ಮ ಸಿಗುತ್ತೆ ಯೋಗ್ಯನಾಗಿದ್ದರೆ. ದುಡ್ದವರಿಗೆ ಯೋಗ್ಯನಾಗಿಲ್ಲ ಅವಾಗೇನು ಮಾಡ್ತಾರೆ? ಏನು ಮಾಡ್ತಾರೆ ಅವಾಗ? ಆ ಗುಂಪಿನಲ್ಲಿ ಜಾಸ್ತಿ ಆಗ್ತದೆ. ಆ ಕೇಡಲ್ಲಿ ಒಂದು ಇಂಕ್ರಿಮೆಂಟ್ ಬಂದಾಗ ಬರುತ್ತೆ ಅಷ್ಟೆ, ಇದು ಬರೋದಿಲ್ಲ. ಹಾಂ, ಏನ ಅವರೆಲ್ಲ ಇಲ್ಲೇ ಆ ಚಕ್ರವರ್ತಿಗಳು ಎಮಸಬೇನೆ ರಾಷ್ಟ್ರೀಯ ಮಾಡಿದ್ರೆ ಮಾತ್ರ ಅಲ್ಲಿ ಎಕ್ಸ್ಟ್ರಾ ಹೇಳಿದಲ್ಲ. ಇಲ್ಲಿ 100% ವೋಟ್ ತೊಗೊಂಡು ನೀವು MLA ನಿಂತಿದ್ರು ಕೂಡ ಇಲ್ಲೇ ಇರು MLA, ಗೊತ್ತಾಯ್ತಾ? ಜಸ್ಟ್ ನೀವು ಮೆಜಾರಿಟಿ ಬಂದಿದ್ರು ಕೂಡ MP ಅಲ್ಲಿಗೆ ಹೋಗ್ತಾನೆ, ಗೊತ್ತಾಯ್ತಾ? ನೀವು ನಿಂತಿರೋದು MLAಗೆ. ಎಷ್ಟು ಬಂದರೂ ಕೂಡ ನೀವು ಏನಾಗೋ ಚಾನ್ಸ್ ಇಲ್ಲ, ಚಾನ್ಸಸ್ ಇಲ್ಲ. ಯಾಕೆ ನಿಂತಿರೋದೇ ಅದಕ್ಕೆ 100 ಬಂದರೂ ಇಲ್ಲ. ಅಲ್ಲಿ ಜಸ್ಟ್ ಮೆಜಾರಿಟಿ ಬಂದರೂ ಅಲ್ಲಿ ಬಿಡ್ತಾರೆ. ಯಾಕಂದರೆ ಇದು ಆತ ಕ್ಯಾಡರ್ ಇದಕ್ಕೆ ಇದೇ ಇಲ್ಲ, ಆತಗೆ ಎಲಿಜಿಬಿಲಿಟಿನೇ ಇಲ್ಲ. ರಾಷ್ಟ್ರೀಯ ಮಾಡದೇ ಇದ್ದವನು ಪ್ರಶ್ನೆ ಬರೋದೇ ಇಲ್ಲ. ಹೌದು, ಈಗ ಹೇಳಿದ್ದೇವೆ ಶೇಷ ಶತಸ್ಥರಿದ್ದಾರೆ. ಶೇಷ ಶತಸ್ಥರು ಎಲ್ಲ ಒಂದೇ ಗುಂಪು, ಅವರೆಲ್ಲ ಅಶ್ವಿನಿ ದೇವತೆಗಳವರೆಲ್ಲ ಒಂದೇ ಕೇಳೋದು. ಶೇಷ ಶತಸ್ಥರ ಗುಂಪು ಅಂದರೆ ಸರಿ. ಶೇಷ ಶತಸ್ಥರು ಅಂದ್ರೇನು? ಶತಸ್ಥರು ಶೇಷ ಶತಸ್ಥರು, ಶತಸ್ಥರು ಅಂದ್ರೇನು, ಶೇಷ ಶತಸ್ಥರು ಅಂದ್ರೇನು? 100 ಜನದ ಗುಂಪಿದೆ. 100 ಜನದಲ್ಲಿ ಮೇಲವರೆಲ್ಲ ಮೇಲೆ ಬಂದುಬಿಡ್ತಾರೆ, ಉಳಿದ ಜನ ಇಲ್ಲಿ ಬರ್ತಾರೆ. ಅದಕ್ಕೆ ಶೇಷ ಶತಸ್ಥರು ಅಂತೇಳಿ. 100ರಲ್ಲಿ ಉಳಿದವರು ಅಂತ ಅರ್ಥ. ಒಟ್ಟು 100ರಲ್ಲಿ ಉಳ್ಕೊಂಡವರು ಈ ಗುಂಪಿ ಬರ್ತಾರೆ, ಅಲ್ಲಿ ಬರ್ತಾರೆ ಅಂತ. ಯದಾ ಪ್ರಶ್ನಾಂತ್ವತೀಯಾಂಶ್ಚ ಕಶ್ಚಿತ್ ಪರಿಹರಿಷ್ಯತಿ ದಿವಂ ಗಂತಾಶಿತ ತದಾ ವಿಸೃಜ್ಯಾಶು ಅಜಗರೀಂ ತನುಂ ಸ್ಮೃತಿಶ್ಚ ತತ್. ಇದೆಲ್ಲ ಇದೆಯಲ್ಲ ಕಥೆ. ಆವಾಗ ಪ್ರಶ್ನೆ ಕೇಳಬೇಕು, ಉತ್ತರ ಕೊಡಬೇಕು. ಪ್ರಶ್ನೆ ಹಾವಾಗಿರ್ತಾರೆ. ಏನು ಪ್ರಶ್ನೆ ನೆನಪಿರುತ್ತೆ ಅಂತ ಕೇಳಿದರೆ ವರ ಕೊಟ್ಟರು ಒಂದು ಏನಂತ? ಸ್ಮೃತಿಶ್ಚ ಮತ್ಪ್ರಸಾದೇನ ಸರ್ವದಾತೇ ಭವಿಷ್ಯತಿ. ಇಷ್ಟು ನಿನಗೆ ಯಾವಾಗಲೂ ಜ್ಞಾಪಕ ಇರಲಿ, ಅದು ಅನುಷ್ಠಾನ ಎಲ್ಲದೂ ಜ್ಞಾಪಕ ಇರಲಿ. ಅದರಿಂದ ಇಲ್ಲದೆ ಸಾಧ್ಯ ಆಗ್ತಿರಲಿಲ್ಲ. ಆಚಾರ್ಯ, ಇಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಯಮಲೋಕದಲ್ಲಿ ಸುಖವಾಗಿರ್ತಾರ ಅವರು ಅಂತ. ಹೌದು, ಯಮಲೋಕದಲ್ಲಿ ಜೈಲರು ಸುಖವಾಗಿರ್ತಾರೋ ಇಲ್ಲ, ಜಾಸ್ತಿ ಸುಖವಾಗಿರ್ತಾರೆ. ದುಡ್ಡು ಬೇರೆ ಎಣಿಸ್ಬೋದು ಪಾಪ ಎಕ್ಸ್ಟ್ರಾ. ಎಲ್ಲರೂ ಅಲ್ಲದೆ ಹೋದರೂ ಕೂಡ ಕೆಲವರು ಬೆನಿಫಿಟ್ ಉದ್ದೇಶಪೂರ್ವಕ ಹಾಕ್ತಿದ್ದಾರೆ ಕೆಲವು ಪೋಸ್ಟ್ಗಳಿಗೆ. ಕೆಲವರೆಲ್ಲ ಅದೇ ಡಿಪಾರ್ಟ್ಮೆಂಟ್ ಕೊಡಿ ನಮಗೆ ಅಂತೇಳಿ ಎಕ್ಸ್ಟ್ರಾ ಸಿಗುತ್ತೆ. ಜೈಲರ್ ಬೇರೆ, ಜೈಲ್ಡ್ ಬೇರೆ. ಜೈಲ್ಡ್ಗೇನಿಲ್ಲ, ಸುಖ ಇಲ್ಲ. ಜೈಲಲ್ಲಿ ಒಳಗಿದ್ದವರು ಜೈಲರ್ ಇವರು, ಆಫೀಸರ್ ಇವರು. ಯಮಲೋಕದಲ್ಲಿ ಹ್ಯಾಕೆ ಕೂತಿರ್ತಾವರೆಲ್ಲ ಮೆಂಬರ್ಸ್ ಇವರು. ಈ ರೀತಿ ಬಂದವರು ಯಮಲೋಕ. ಇವತ್ತು ಸಾಮಾನ್ಯವಾಗಿ ರಾಜರು ಯಮಲೋಕಕ್ಕೆ ಇನ್ನೊಂದು ಅರ್ಥ ಇದೆ. ರಾಜರು ತಪ್ಪು ಮಾಡ್ತಾರೆ, ಯಮಲೋಕಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ ಅಂತ ಅರ್ಥ. ಇಲ್ಲಿ ಹಾಗಲ್ಲ, ಸದಸ್ಯರಾಗಿ ಹೋಗ್ತಾರೆ. ಒಳ್ಳೆಯ ರಾಜರಾದರೆ ಸದಸ್ಯರಾಗಿ ಒಟ್ಟಿಗೆ ಹೋಗೋದು ಯಮಲೋಕಕ್ಕೆ. ರಾಜರದ್ದು ಯಮಲೋಕ ಗ್ಯಾರಂಟಿ ಅಂತ ಅರ್ಥ. ಆದರೆ ಸದಸ್ಯರಾಗಿ ಗೌರವದಿಂದ ಇರಬೇಕಾದ್ರೆ ಒಳ್ಳೆಯ ರಾಜನಾಗಿದ್ದರೆ ಆಗ್ತಾರೆ, ಕೆಟ್ಟ ರಾಜರಾಗಿದ್ದರೆ ನರಕ ಶಿಕ್ಷೆ ಅನುಭವಿಸ್ಲಿಕ್ಕೆ ಹೋಗ್ತಾರೆ. ಅಂತೂ ಯಮದೇವರಿಗೂ ರಾಜರಿಗೂ ಸಂಬಂಧ ಇದೆ ಅಂತಾಯಿತು. ಭಾಳ ಇಂಪಾರ್ಟೆಂಟ್ ಅದು. ಹಾಂ, ಹೌದು, ಪಾಪ ಅಲ್ಲಿ ಭಾಗ ಅಲ್ಲ, ಇಲ್ಲೇ ಜೈಲು ಹೊಡಿತಾ ಇರ್ತಾರೆ, ಅನುಭವಿಸ್ತಿರ್ಬೇಕು. ಹಾಗೆ ಅವರು ಬೇರೆ ಪುಣ್ಯ ಸಭೆಯಲ್ಲಿ ಕೊಡ್ತಾರೆ ಇವರೆಲ್ಲ. ಅವರೇ ಸಭೆ ಎಂಟ್ರಿ ಕೂಡ ಇಲ್ಲ, ಜೈಲು ಶಿಕ್ಷೆ ಅನುಭವಿಸ್ತಾ ಇರ್ತಾರೆ ಅಷ್ಟೆ. ಯದಾ ಪ್ರಶ್ನಾಂತ್ವತೀಯಾಂಶ್ಚ ಆಯ್ತು. ಸ್ಮೃತಿಶ್ಚ ಮತ್ಪ್ರಸಾದೇನ. ನೋಡಿ, ನನಗೆ ಸ್ಮೃತಿ ಇರುತ್ತೆ ಅಂತ ಹೇಳಿದರೆ ರುಜುಗಳ ಅನುಗ್ರಹದಿಂದ ನಮಗೆ ಸ್ಮೃತಿ ಬರುತ್ತೆ. ಅದಕ್ಕೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮನೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಹನುಮಂತೇವರು ಆರಾಧನೆ ಮಾಡೋದ್ರಿಂದ ವಾಯುಶ್ರುತಿ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಮೆಮೊರಿ ಸ್ಟ್ರಾಂಗ್ ಇರುತ್ತೆ ಅಂತ ಹೊರ. ಅದು ಎಷ್ಟರ ಮಟ್ಟಿಗೆ ಜನ್ಮಾಂತರ ಸ್ಮೃತಿನೂ ಬರುತ್ತೆ. ಯೋಗ್ಯತೆ ಇದ್ದರೆ ಅದೂ ಕೊಡ್ತಾರೆ. ಸ್ಮೃತಿ ದೇವರಿಗಂತೂ ಸರಿಯೇ ಸರಿ. ಭಕ್ತ ಸ್ಮೃತಿ ಜ್ಞಾನ ಅಪೋಹನಂಚ ಇದ್ದೇ ಇದೆ. ಅವರು ಸರ್ವೋತ್ತಮನಾಗಿ ಜೀವೋತ್ತಮನಾಗಿ. ಸರ್ವೋತ್ತಮ ಏನೇ ಕೆಲಸ ಮಾಡಿದರೂ ಏನು ಮಾಡ್ತಾನೆ? ವಾಯುದೇವ್ರ ಮೂಲಕನೇ ಮಾಡಿಸ್ ತೊಗೊಳ್ಳೋದು ವಾಯುದೇವ್ರ ಮೂಲಕ, ಮಾಡಿಸೋದು ವಾಯುದೇವ್ರ ಮೂಲಕ. ಅದು ಸ್ಪೆಷಲ್. ಅದು ತುಂಬ ಪ್ರಿಯರನ್ನು ಬಿಟ್ಟು ಬೈಪಾಸ್ ಮಾಡೋದಿಲ್ಲ ಅಂತ. ಯಾರು ಬೈಂಡಿಂಗ್ ಅಲ್ಲ ದೇವರಿಗೆ, ಅದು ಪ್ರೀತಿ ಅಷ್ಟೇ. ಸ್ಮೃತಿಶ್ಚ ಮತ್ಪ್ರಸಾದೇನ ಸರ್ವದಾತೇ ಭವಿಷ್ಯತಿ. ಭೃಗುದೇಹಗತೇನೈವ ಗತೇನೈವಂ ಶಪ್ತಃ ಕಮಲಯೋನಿನ. ನೋಡಿ, ಇಲ್ಲಿ ಎಷ್ಟು ದೀರ್ಘ ಶಾಪ ಇದು, ಗೊತ್ತಾಯ್ತಾ? 6 ಲೈನ್ ಇದೆ ಶಾಪ ಇದು. ಸರಿಯಾಗಿ ಓದ್ಕೋಬೇಕು. ದೀರ್ಘ ಶಾಪ. ಇಷ್ಟು ದೀರ್ಘ ಇರೋ ಶಾಪ ಭಾಳ ಕಡಿಮೆ. ಒಂದಾಗಬೇಕು, ಅದಾವ ಏನೇನೋ ಕಾಂಪ್ಲಿಕೇಶನ್ಸ್ ಇದೆ. ಅದಕ್ಕೋಸ್ಕರ ದೊಡ್ಡದಾಗಿ ಅದನ್ನು ಕೊಟ್ಟರು. ಭೃಗುದೇಹ ಗತೇನೈವ ಶಪ್ತ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಮೇಲೆ ಕಮಲಯೋನಿ ಬ್ರಹ್ಮದೇವರು, ಭೃಗುದೇವರು ಇದಿಷ್ಟೆಲ್ಲ ಶಾಪ ಕೊಟ್ಟರು. ತಕ್ಷಣ ಆಶು ಅಂತ ಹೇಳಿದ್ರಲ್ಲ, ಪಪಾತ ಅಜಗರೋ ಭೂತ್ವ. ಆ ಕ್ಷಣಕ್ಕೆ ನೇದಾತ
ಹಬ್ಬ ಹಾಗೇ ಬಿಟ್ಟ, ಕೆಳಗೆ ಬಿದ್ದ, ಅಲ್ಲಿಂದನೇ ಕೆಳಗೆ ಬಿದ್ದ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ, ಇದು ಚಾನ್ಸ್ ಮುಗಿತು ಅಲ್ಲಿಗೆ. ಅಪರಾಧ ಮಾಡಿ ಇನ್ನೇನು ಇಟ್ಕೋತಾನೆ, ಅಲ್ಲಿ ಸರಿಯಾಗಿ ಕೆಳಗೆ ಬಿದ್ದ. ಮತ್ತೇನು ಮಾಡಬೇಕು ಪ್ರಶ್ನೆ ಬಂತೀಗ, ಮತ್ತೆ ಖಾಲಿ ಆಯ್ತಲ್ಲ ಜಾಗ, ಮತ್ತೆ ಯಾರನ್ನು ಕುಡಿಸಿದ್ರ ಅಂದರೆ ಅಷ್ಟೊತ್ತಿಗೆ ಏನಾಗಿತ್ತು, ಅವಧಿ ಬೂದೋಗಿತ್ತು. ಒಮ್ಮೆ ಅವರು ಹೊರಗೆ ಬಂದು ಅಶ್ವಮೇಧ ಮಾಡಿ ಶಾಪ ಕಳ್ಕೊಂಡ್ಬಿಟ್ರು ಒಮ್ಮೆ ಬಂದುಬಿಟ್ರು ಅಷ್ಟೇ. ಕರೆಕ್ಟಾಗಿ ಮ್ಯಾಚ್ ಆಯ್ತದೆ. ಇಲ್ಲದವ್ರು ಮತ್ತೆ ಹೋಗಪ್ಪ ಅಂತ ಕಳಿಸ್ಬೇಕಾಗಿತ್ತು, ಇದನ್ನು ನೀನು ಹೋಗ್ತೀವ್ರು ಅವೇ ಕಳಿಸೋಳು ಅಂತ ಕೇಳಬೇಕಾಗಿತ್ತು. ಆ ಪ್ರಸಂಗ ಬರಲಿಲ್ಲ, ಯಾಕೆ ವಿಕೆಟ್ ಆಯಿತು ಅಷ್ಟೊತ್ತಿಗೆ ಸರಿಯಾಗಿ. ಟೈಮಿಂಗ್ಸ್ ನೋಡಿ ಹೇಗಿದೆ, ಒಂದು ಕತೆ ಇಲ್ಲದ್ರೆ ಇನ್ನೊಬ್ಬರು ಪ್ರಶ್ನೆ ಬರ್ತಿತ್ತು ನಮಗಾಗ. ಇನ್ನೊಬ್ರು ಯಾರು ಕೂತರು ಮತ್ತು ಅವ್ರ ಗತಿ ಏನಾಯಿತು, ಅವನಿಗೆ ಶಕ್ತಿಯಲ್ಲಿದ್ದ ಮತ್ತು ಆತ್ಮ ಹೋದ್ನ ಅಂತ ಕೇಳಿ ಹೇಳೋ ಪ್ರಸಂಗ ಬರೋದಿಲ್ಲ. ಬೃಹುದೇ ಗತೇ ನೈವಂ ಶಪ್ತಃ ಕಮಲಯೋನಿನ ಪಪಾತಾಜಗರೋ ಭೂತ್ವ ನಹುಷಃ ಕ್ಷಣ ಮಾತ್ರತಃ ಈ ಶಬ್ದೋ ಇಂದ್ರೋ ಅಪಿ ಅವಾಪಸ್ವಂ ಸ್ಥಾನ ವಿಷ್ಣುಂ ವಿಪಾಪಕಃ. ಅದನ್ನು ಹೇಳಿ ನಹುಷ ಕೆಳಗೆ ಬಿದ್ದ ಕೆಳಗೆ ಇಳಿದ ಅಂಬೋದಿಲ್ಲ, ಕೆಳಗೆ ಬಿದ್ದ. ಕೆಳಗೆ ಇಳಿದ ಬೇರೆ, ಕೆಳಗೆ ಬಿದ್ದ ಬೇರೆ. ಇಳಿದಾದ್ರೇನು ಅದು ವಾಲಂಟರಿ, ಅದು ಇಳಿದ ಮೇಲೆ ಹೋದಾಗ ಕೆಳಗೆ ಬಂದದ್ದು. ಯಾರೋ ದಬ್ಬಿದ್ರು, ಅವಾಗೇನಾಯಿತು, ಬಿದ್ದ ಅಂತ ಕರೀತಾರೆ. ಶಾಪದಿಂದ ಬಿದ್ದಿದ್ದರಿಂದ ಪಪಾತ ಅಜಗರೋ ಭೂತ್ವ ನಹುಷಃ ಕ್ಷಣ ಮಾತ್ರತಃ ಅದು ಆಶು ಅಂತ ಹೇಳಿದ ತಕ್ಕಂತೆ ನಡೀತು. ಇಂದ್ರೋ ಅಪಿ ಅವಾಪಸ್ವಂ, ಅದು ಸರಿಯಾಗಿದ್ದ ದೇವರು ಬಂದು ಕೂತ ಸ್ಥಾನ ಕೂತ್ಬಿಟ್ರು. ಸ್ಥಾನ ವಿಷ್ಣುಂ ವಿಪಾಪಕಃ. ಅವರಿಗೆ ಪರಿಹಾರ ಏನು ಅಂತ ಕೇಳಿದ್ರಾಗ, ಒಂದು ಯಾಗ ಅಶ್ವಮೇಧ ಯಾಗ ಮಾಡಬೇಕು, ಪರಿಹಾರ ಆಗುತ್ತೆ ಅಂತ ಹೇಳಿದರು. ಅದು ಮಾಡಿದರು. ಅದು ಯಾಗ ಮುಗಿಲಕ್ಕೂ ಇದು ಈ ಪ್ರಸಂಗ ಸರಿ ಹೋಯಿತು. ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಧರ್ಮವೃದ್ಧ್ಯರ್ಥಮೇವ ಏತತ್ ಪಾಪಮಾಸೀತ್ ಶಚೀಪತೇ ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇ ಶಸ್ಯ ವಜ್ರಿಣಃ. ಈಗ ಆ ಕ್ಲಾರಿಫಿಕೇಷನ್ ಕೊಡ್ತಾರೆ. ವೃತ್ರಾಸುರ ಕೆಟ್ಟವನು, ಅವನು ಕೊಂದಿದ್ದಕ್ಕೆ ಯಾಕೆ ಪಾಪ ಬಂತು ಅಂದರೆ ಪುಣ್ಯ ಬಂತು. ಮುಖ್ಯವಾಗಿ ಬಂದಿದ್ದೇನು ಪುಣ್ಯ. ಐತರೇಯ ಭಾಷೆದಲ್ಲೂ ಹೇಳ್ತಾರೆ, ವೃತ್ರಂ ಹತ್ವಾ ಇಂದ್ರೋ ಮಹಾನಾಸ. ಮೊದಲು ಇಂದ್ರ ಅಂತ ಕರೀತಿದ್ರಂತೆ. ವೃತ್ರಾಸುರನು ಕೊಂದಮೇಲೆ ಮಹೇಂದ್ರ ಅಂತ ಹೆಸರು ಬಂತು. ಸ್ಪೆಷಲ್ ಚೀಫ್ ಅಂತೀವಲ್ಲ, ಆ ಥರ ಪ್ರಮೋಟ್ ಆಗಿ ಬಂದಾಗಾಯ್ತು. ಹೌದು, ಇಲ್ಲ ಅವ್ರು ಮಾಡಿಸ್ತಾರೆ. ಒಟ್ಟು ಅವ್ರ ಹೆಸರಲ್ಲಿ ಮಾಡಿದ್ರು ಬಂದುಬಿಡತ್ತೆ ಪುಣ್ಯ. ಅದು ಎಲ್ಲ ಸೇರಿರ್ತಾರೆ, ಒಟ್ಟಿಗೆ ಸೇರಿರುತ್ತೆ. ಜಪ, ಅಶ್ವಮೇಧ ಯಾಗ ಅದೆಲ್ಲ ಎಲ್ಲೆಲ್ಲಿ 3-4 ಕಡೆ ಹೇಳಿರ್ತಾರೆ, ಎಲ್ಲ ಸೇರಿ ಬಂತು ಅಂತ. ಒಂದೇ ಪುರಾಣದಲ್ಲಿ ಎಲ್ಲ ಹೇಳೋದಿಲ್ಲ, ಒಂದೇ ಆ್ಯಂಗಲ್ ಹೇಳಿಬಿಟ್ಟಿರ್ತಾರೆ ಅಷ್ಟೇ. ಎಲ್ಲ ಮತ್ತೆ ಒಂದೇ ಪುರಾಣದಲ್ಲೇ ನಹುಷನ ಕಥೆ 4 ಸಲ ಬರುತ್ತೆ. ಮಹಾಭಾರತ 4 ಕಡೆ ಬರುತ್ತೆ. ಒಂದಲ್ಲಿ ಒಂದೊಂದು ಫೇಸ್ ಹೇಳ್ತಾರೆ ಅಷ್ಟೇ. ಎಲ್ಲ ಸೇರಿಸಿ ಆಚಾರ್ಯ ಬರೆದಿದ್ದಾರೆ. ಗೊತ್ತಾಯ್ತಾ? ಇದು ಅಜಗರ ತಾನು ಹೇಳ್ತಾನೆ. ಭೀಮ ಬಂದಾಗ ಮುಂದೆ ಹೇಳಬೇಕಾದ್ರೆ ಆತ ಏನು ಹೇಳ್ತಾನೆ ಗೊತ್ತಾ, ತನಗೇನು ಗೊತ್ತಾ ಅಷ್ಟು ಮಾತು ಹೇಳ್ತಾನೆ. ತನ್ನ ಸ್ಥಿತಿ ಹೇಳ್ಕೊಂಬಿಡ, ಉಳಿದೆಲ್ಲ ಹೇಳೋದಿಲ್ಲ. ಬ್ರಹ್ಮದೇವರು ಕೂತಿದ್ದೆಲ್ಲ ಗೊತ್ತಿಲ್ಲ ಆತನಿಗೆ, ಅದೆಲ್ಲ ಹೇಳೋದಿಲ್ಲ. ತಿಳಿತಾ? ಪೂರ್ತಿ ಆಚಾರ್ಯ ಮುಂದೆ ಬರುತ್ತೆ. ಬ್ರಹ್ಮದೇವರು ಕೊಟ್ಟರು ಬೇರೆ ಕಡೆ ಅದೆಲ್ಲ ಸೇರಿಸ್ಬಿಟ್ಟು ಆಚಾರ್ಯ ಒಂದೇ ಕಡೆ ಬರೆದುಬಿಟ್ಟಿದ್ದಾರೆ. ಅಷ್ಟೆಲ್ಲ ಓದ್ಕೊಂಡು ನಾವು ಸೇರಿಸ್ಕೋತಿ. ಅದು ನಮ್ಮ ಜನ ಸೇರಿಸ್ಕೊಡೋದಲ್ಲ, ಇದೊಂದು ಹೇಳುತ್ತೆ ಅದೊಂದು ಹೇಳ್ತಾರೆ, ಎಲ್ಲವೂ ತಪ್ಪು ಅಂತೇಳಿ ಕೈ ಮುಂದೆ ಬಿಡ್ತಾಯಿದ್ರು. ಎಲ್ಲ ಜೋಡಿಸ್ತಾರೆ. ಅದಕ್ಕೆ ಸಿಂಪಲ್ ಕಾಮನ್ ಸೆನ್ಸ್ ಅದು. ಅವರವ್ರು ಹೇಳಬೇಕಾದ್ರೆ ತಮಗೆ ಗೊತ್ತಿರೋರು ಹೇಳ್ತಾರೆ. ಅವರು ನಹುಷಾತ್ ಅನುಭವದ ಭಾಗ ಮಾತ್ರ ಗೊತ್ತಾತನಿಗೆ ಹೇಳಿದ. ಇನ್ನೂ ಕೆಲವು ಬ್ರಹ್ಮದೇವ್ರ ಕಥೆ ಪೂರ್ತಿ ಗೊತ್ತವ್ರು ಬ್ರಹ್ಮದೇವರಿಗೆ. ಅಗಸ್ತ್ಯರು ಹೇಳಬೇಕು, ಅವ್ರ ಕಥೆ ಮಾತ್ರ ಗೊತ್ತು ಅವರಿಗೆ. ಪಾರ್ಷಿಯಲ್ ಗೊತ್ತಿದೆ. ಟೋಟಲ್ ನಾಲೆಡ್ಜ್ ಇರೋದು ಯಾರಿಗೆ? ಬ್ರಹ್ಮದೇವರಿಗೆ ಮಾತ್ರ. ಆದ್ದರಿಂದ ವಿರೋಧ ಅಲ್ಲೇ ಅಲ್ಲ. ಅದೇನಾಯಿತು, ಎಷ್ಟೋ ಸತ್ಯಕ್ಕೆ ಅನೇಕ, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಅನೇಕ ಕಥೆಗಳಲ್ಲಿ ನಾವು ಕೇಳಿರೋ ಒಂದೊಂದು ಪುರಾಣದ ಒಂದು ರೀತಿ ಕಥೆ ಬರೋದು. ಸಾಮಾನ್ಯವಾಗಿ ಜನಕ್ಕೆ ಅಯ್ಯೋ ಇದೇನು ಏನೋ ಹೇಳ್ತಾರೆ ಅಂತ ಅನಿಸ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ಕೂಡ ಅದು ಫುಲ್ ಕಥೆಯಲ್ಲಿ ಇವು ರೋಲ್ ಮಾತ್ರ ಹೇಳಿರೋದು. ಈ ನಾಟಕದಲ್ಲಿ ಪಾಠ ಮಾಡ್ತಾರಲ್ಲ, ಎಲ್ಲ ಬುಕ್ ಇಡೀ ಬುಕ್ ಕೊಡಲ್ಲ ಅವ್ರಿಗೆ. ಏನು ಕೊಟ್ಟಿರ್ತಾರೆ? ಅವ್ರ ರೋಲಿನ ಮಾತ್ರ 8 ಮಾತು ಮಾತ್ರ ಅಷ್ಟೇ ಪಾಠ ಮಾಡ್ಕೊಂಡಿರ್ತಾರೆ. ಉಳಿಕತೆ ಅವರಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನ ಆ್ಯಕ್ಟರ್ಸ್ ಮಧ್ಯೆ ಇರ್ತಾರೆ, ಆ್ಯಕ್ಟರ್ಸ್ ಇರ್ತಾರಲ್ಲ, ಅವರಿಗೆ ಸಿನಿಮಾ ರಿಲೀಸ್ ಆಗೋರು ಅವರಿಗೂ ಕಥೆ ಗೊತ್ತಿರೋದು ಏನು ಅಂತ ಹೇಳಿಬಿಟ್ಟು ಮುಂದೆ ಏನಾಯ್ತು ನನಗೆ ನನ್ನ ಪಾಠ ಮುಗಿತು ಬಂದು ಹೇಳ್ತಾ ಇರ್ತಾರೆ. ಅವ್ರು ಮುಂದೆ ಗೊತ್ತಿರೋಲ್ಲ ಅವರಿಗೆ, ಹೇಳೋದಕ್ಕೆ ಹೋಗೋದಿಲ್ಲ. ಅಥವಾ ಸೀಕ್ರೆಟ್ ಇದ್ದಾಗೆ ಅದು ಮೊದಲೇ ಲೀಕ್ ಆಗಬಾರ್ದು. ಸ್ಟೋರಿ ಲೀಕ್ ಇನ್ನೊಬ್ರು ಕರೀಲಕ್ಕೆ ಕಾಯ್ತಿರ್ತಾನೆ. ಆಗಲೇ ಪೈರಸಿ ಮಾಡಿದಾಗೆ ಇಟ್ಟದ ಲೆಕ್ಕ ತಾನು ಸಿನಿಮಾ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಇವ್ನು ಇನ್ವೆಸ್ಟ್ಮೆಂಟ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಅದೆಲ್ಲ ಸೀಕ್ರೆಟ್. ಇವ್ರಿಗೆ ಹಿಂದೆ ನಿನ್ನ ಕೆಲಸ ಇಷ್ಟೇ, ಅವನೊಂದು ಹೊಡಿತಾರೆ, ಅಳಬೇಕಷ್ಟೇ ನೀನು. ಇಷ್ಟು ದುಡ್ಡು ಕೊಡ್ತೀವಿ, 2 ಸರ್ತಿ ಹೊಡೆದ್ರೆ ಇಷ್ಟು, 3 ಸರ್ತಿ ಹೊಡೆದ್ರೆ ಇಷ್ಟು ದುಡ್ಡು ಹೊತ್ತು ಮಾರ್ಕೊಂಡಿರ್ತಾರೆ. ಎಳಿಸ್ತಾ ಇರ್ತಾರೆ ಅವರು. ಜಾಸ್ತಿ ಕೊಡ್ರಿ ಅಂತ ಕೇಳ್ತಾರೆ. ಯಾಕೆ ಕರಾರಿರೋದು ಅಷ್ಟೇ, ಇಷ್ಟು ಡೇಟ್ ಹೊಡಿಸ್ಕೋಬೇಕು, ಇಷ್ಟು ದುಡ್ಡು ಕೊಡ್ತೀವಿ ನನಗೆ, ಇಷ್ಟೊತ್ತು ಇರಬೇಕಲ್ಲಿ. ಎಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಮುಂದೆ ಹಿಂದಿನ ಕಥೆಯೂ ಗೊತ್ತಿಲ್ಲ, ಮುಂದಿನ ಕಥೆಯೂ ಗೊತ್ತಿಲ್ಲ. ಕೆಲಸ ಇಷ್ಟೇ ಗೊತ್ತಾಯ್ತು. ಗೇಟ್ ಕೀಪರ್ ಆಗಿರ್ಬಂದರೆ ಒಳಗೆ ಬಿಡೋದ್ರೆ ಹೇಳಬೇಕಷ್ಟೆ. ಯಾವ ಕತೆ ಏನು ಗೊತ್ತಾಗಲ್ಲ. ಯಾವ ಕತೆ ಕೂಡ ಗೊತ್ತಾಗಲ್ಲ. ಯಾವ ಸಿನಿಮಾನೂ ಗೊತ್ತಾಗಬೇಕಾಗಿಲ್ಲ. ಇನ್ನು ರೋಲ್ ಇಷ್ಟೇ. ಅಗ್ರಿಮೆಂಟ್ ಅಲ್ಲಿರುತ್ತೆ, ಹೊರಗೆ ಯಾವುದೂ ಲೀಕ್ಔಟ್ ಮಾಡೋ ಅಷ್ಟಕ್ಕೆ ಅಗ್ರಿಮೆಂಟ್, ಬೇರೆದಕ್ಕಲ್ಲ. ಈ ಹೆಸರು ಇರುತ್ತೆ ಹೊರತು ಉಳಿದವ್ರು ಏನೇನೂ ಗೊತ್ತಾಗಲ್ಲ.
ಅಲ್ಲ ಅದು ಬೇರೆ ಬೃಹತಿ. ಆಮೇಲೆ ಬಂದು ಬೃಹತಿ ಶಾಸ್ತ್ರ ಮಾಡೋದು ಆಮೇಲೆ. ಈ ಕೇಸ್ ಮುಗಿದೋಯ್ತು ಇಲ್ಲಿಗೆ. ಅದಾದಮೇಲೆ ನಡೆದ ಪ್ರಸಂಗ. ಮೊದಲು ನಡೆದಿದ್ದು ಇದು, ಆಮೇಲೆ ನಡೆದಿದ್ದು ಅದು. ಐತರೇ ಫಸ್ಟ್ ಎಲ್ಲ ಹೇಳ್ತಾರೆ ಒಟ್ಟಿಗೆ ಸೇರಿಸ್ಬಿಟ್ಟು. ಸದಾ ಪ್ರಶ್ನಾನ್ ಧರ್ಮವೃದ್ಧಿ ಆಗಿದ್ರೆ ಇಂದ್ರದೇವರಿಗೆ ಧರ್ಮವೃದ್ಧಿಗೋಸ್ಕರನೇ ಆಯಿತು. ಮತ್ತು ಯಾಕೆ ಪಾಪ ಅಂತ ಕರೀತಾರೆ ಅಂದರೆ ಮೊದಲೇ ಹೇಳ್ತಾರೆ ಅದು ಪಾಪ ಕಾರ್ಯ ಅಲ್ಲ. ವೃತ್ರಾಸುರತ ಲೋಕಕಂಟಕರು ಕೊಂದಿದ್ದೇನಲ್ಲ ಪಾಪ ಕಾರ್ಯ ಅಲ್ಲ. ಯಾಕೆ ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇಶಸ್ಯ ವಜ್ರಿಣಃ. ತ್ರೈಲೋಕ್ಯೇಶ ಹೇಳಿ ಕೇಳಿ ಮೂರು ಲೋಕದ ಅಧಿಪತಿ, ಲೋಕ ಕಲ್ಯಾಣ ಮಾಡೋದು ಅದರ ಕೆಲಸ. ಆ ರೀತಿ ಮಾಡಿದಾಗ ವೃತ್ರಾಸುರ ಲೋಕಕಂಟಕ ಕೊಂದಿದ್ದರಿಂದ ಏನಾಯಿತು, ಪುಣ್ಯ ಬಂತೆ ಹೊರತು ಪಾಪ ಬರಲಿಲ್ಲ. ಪಾಪದ ಆಸ್ಪೆಕ್ಟ್ ಜಾತಿ ನಿಮಿತ್ತ ಬಂದಿದ್ದೆ ಹೊರತು ಆ ಕೃತಿ ನಿಮಿತ್ತ ಬಂದಿದ್ದಲ್ಲ. ವಜ್ರಿಣಃ ವೃತ್ರಂ ಹತ್ವಾ ಮಹಾನಾಸ ಇತ್ಯಾದಿ ವೇದ ಪದಂಚಯತ್. ಯಾತಕ್ಕೆ ಅಂದರೆ ನಾವು ಹೇಳೋದಲ್ಲ, ಇದು ವೇದ ಹೇಳಿಬಿಟ್ಟಿದೆ ಅಂತ ಹೇಳ್ತಾರೆ. ವೃತ್ರಂ ಹತ್ವಾ ಮಹಾನಾಸ ಅಂದರೆ ಇಂದ್ರ ಶಬ್ದಕ್ಕೆ ಮಹಾ ಸೇರಿಕೊಂಡು ಮಹೇಂದ್ರಾದ ಅಂತ ಅರ್ಥ. ಕ್ವಚಿತ್ ಪಾಪಂಚ ಪುಣ್ಯಾನಾಂ ವೃದ್ಧಯೇ ಭವತಿ ಸ್ಫುಟಂ. ಇದು ಪಾಪ ಅಲ್ವ ಕೊನೆ ಪಕ್ಷ ಅಂದರೆ ಒಬ್ಬ ಬ್ರಹ್ಮಹತ್ಯಾ ದೃಷ್ಟಿಯಿಂದ ಪಾಪನೇ. ಆದರೆ ಕೆಲವೊಮ್ಮೆ ಪಾಪ ಕಾರ್ಯ ಕೂಡ ಏನಾಗುತ್ತೆ, ಪುಣ್ಯ ಕಾರ್ಯ ಆಗುತ್ತೆ. ಕೆಲವು ಪುಣ್ಯ ಕಾರ್ಯ ಏನಾಗುತ್ತೆ, ಪಾಪ ಕಾರ್ಯ ಆಗುತ್ತೆ. ಕೆಲವು ಪುಣ್ಯ ಕಾರ್ಯ ಪಾಪ ಕಾರ್ಯ, ಕೆಲವು ಪಾಪ ಕಾರ್ಯ ಪುಣ್ಯ ಕಾರ್ಯ. ಪಾಪ ಒಳ್ಳೆ ಇದಕ್ಕೆ ಹೊರಟಿದ್ದಾನೆ, ಬದ್ರಿ ಯಾತ್ರೆಗೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ, ಹೊರಡ್ತಾ ಇದ್ದಾನೆ. ನಿನ್ನ ಕಡೆ ಯಾರೋ ಹುಡುಗ ಹೇಳಿದ, ಕರೆದುಬಿಟ್ಟು ನಿಮ್ಮ ಹೋಗ್ಬಿಟ್ರು ಅಂತ ಹೇಳಿದ. ನನಗೆ ಹೋಯ್ತು ಕತೆ, ಒಂದು ಕತೆ ಓದೋಯ್ತು. ಹುಡುಕಿ ಬೇರೆ ಕರೆದು ಸ್ಪೆಷಲಾಗಿ ಕರೆದು ಹೇಳ್ತಾರಲ್ಲ. ಆ್ಯಕ್ಚುಲಿ ಸತ್ಯ ಹೇಳಿ ಸುಳ್ಳೇನು ಹೇಳಿಲ್ಲ ಆತ, ಪಾಪನೇ. ಯಾಕೆ ಅದು ದೊಡ್ಡ ಸಾಧ್ಯ ತಪ್ಪಿಸ್ಬಿಟ್ಟ. ಆದ್ದರಿಂದ ಅದು ಪಾಪ ಕೌಂಟ್ ಆಗುತ್ತೆ, ಪುಣ್ಯ ಅಂತ ಕೌಂಟ್ ಆಗೋದಿಲ್ಲ. ಆದರೆ ಕೆಲವು ಸತ್ಯ ಏನಾಗುತ್ತೆ, ಅದು ಪಾಪ ಕಾರ್ಯ ಪುಣ್ಯ ಕಾರ್ಯ ಅಲ್ಲ. ಸತ್ಯ ಹೇಳಲಿಲ್ಲ ಆತ, ಸತ್ಯ ಹೇಳಲಿಲ್ಲ, ಅದು ಪುಣ್ಯ ಕಾರ್ಯ ಆಯಿತು. ಸತ್ಯ ಹೇಳಿದ್ದು ಇವನು ಹೇಳಿದ್ದು ಸತ್ಯ, ಪಾಪ ಕಾರ್ಯ ಆಯಿತು. ಇನ್ನೊಬ್ಬರು ಹೇಳಲಿಲ್ಲ ಅಂತ ಪ್ರಸಂಗ ಬಂದಾಗ ಆ್ಯಕ್ಚುಲಿ ಸತ್ಯನ ಹೇಳಲಿಲ್ಲ ಆತ, ಪಾಪ. ಆದರೆ ಒಳ್ಳೆ ಕೆಲಸಕ್ಕೆ ಹೇಳಲಿಲ್ಲ, ಪುಣ್ಯ ಜಾಸ್ತಿ ಆಯಿತು. ಅರ್ಥ ಆಯ್ತಾ? ಪಾಪ ಕಾರ್ಯ ಪುಣ್ಯವಾಗುತ್ತೆ, ಪುಣ್ಯ ಕಾರ್ಯ ಪಾಪ ಆಗುತ್ತೆ. ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ. ಪಾಪಂ ಭವತಿ ಧರ್ಮೋಪಿ ಯೋನ ದೇವರ ಸಂಕಲ್ಪಕ್ಕೆ ತಕ್ಕಂತೆ ಪುಣ್ಯ ಕಾರ್ಯ ಮಾಡಿದ. ಆದರೆ ಅದು ತಪ್ಪಾಗಿ ಮಾಡಿದ, ಪುಣ್ಯ ಕಾರ್ಯನೇ ಆಗಿದ್ದೇನೋ ಪಾಪ ಕಾರ್ಯವಾಗೋಯ್ತು. ದುರ್ಯೋಧನ ಯಜ್ಞ ಮಾಡಿದ, ಪಾಪ ಕಾರ್ಯ ಆಯಿತು. ಬರೀ ಇದು ಕೊಟ್ಟ, ಅವಲಕ್ಕಿ ಕೊಟ್ಟು, ಬರೀ ಅವಲಕ್ಕಿ ಕೊಟ್ಟು, ಮಹಾಯಜ್ಞ ಆಗೋಯ್ತು. ಮಹಾಯಜ್ಞ ಭಾರಿ ದೊಡ್ಡ ಯಜ್ಞ ಆಯಿತು. ಕ್ವಾಂಟಿಟಿ ಎಷ್ಟು ಮುಖ್ಯನೋ, ದೇಶ ಕಾಲ ಅದಕ್ಕೆ ಅದೇ ಹತ್ತು ಜಪನ ಬೇರೆ ಹೊತ್ತಲ್ಲಿ ಮಾಡಿದ ಪುಣ್ಯ ಬಂತು. ಗ್ರಹಣ ಕಾಲಕ್ಕೆ ಮಾಡಿದ, ಭಾರಿ ಭಾರಿ ಪುಣ್ಯ ಬಂದೋಯ್ತು. ಪರ್ವಕಾಲ ಗೊತ್ತಾಯ್ತಾ? ಯಾವುದು ಪುಣ್ಯಕ್ಷೇತ್ರದಲ್ಲಿ ಮಾಡಿದ, ಗ್ರಹಣ ಏನಿಲ್ಲ, ಪುಣ್ಯಕ್ಷೇತ್ರ, ಕ್ಷೇತ್ರದಿಂದ ಪುಣ್ಯ ಬಂತು ಅವನಿಗೆ. ದೇವ್ರ ಹತ್ರ ಕೂತ್ಕೊಂಡ, ಇನ್ನೂ ಭಾರಿ ಪುಣ್ಯ ಬಂತು. ಪುಣ್ಯ ಹಾಗೆ ವೇರಿ ಆಗ್ತಾ ಹೋಗುತ್ತೆ. ನಮಗೆ ಪುಣ್ಯ ಅಂತ ಕಾನ್ಸೆಪ್ಟ್ ಅರ್ಥ ಆದಮೇಲೆ ಇವೆಲ್ಲ ವೇರಿ ಆಗೋದು ಅರ್ಥ ಆಗುತ್ತೆ ಎಲ್ಲರಿಗೂ. ಎಲ್ಲ ಉಳಿದವ್ರಿಗೆ ಯಾಕೆ ಹೇಳೋದಿಲ್ಲ ಅಂದರೆ ಹೆಚ್ಚು ಪುಣ್ಯ ಮಾಡೋ ಚಾನ್ಸಸ್ ಇಲ್ಲ. ಅವರು ಹೇಳೋ ಸ್ಪೀಡ್ ಬ್ರೇಕರ್ಸ್ ಎಲ್ಲ ಹಾಕೋದು ಯಾರಿಗೆ, ನಡ್ಕೊಂಡು ಹೋಗೋರಿಗೆಲ್ಲ, ಪೆಡೆಸ್ಟ್ರಿಯನ್ಸ್ಗೆಲ್ಲ. ಯಾರಿಗೆ ಅದು, ವೆಹಿಕಲ್ ಹೋಲ್ಡರ್ಸಿಗೆ ಅಷ್ಟೇ. ಅವ್ರ ಸಾಧನೆ ಹೆಚ್ಚು ಮಾಡೋರಿಗೆ ಓವರ್ ಸ್ಪೀಡ್ ಜಾಸ್ತಿ ಇದ್ದರೆ ಬ್ರೇಕ್ ಮಾಡಬೇಕು. ಯಾರು ಜೋರಾಗಿ ಕೊಡ್ತೇವೆ, ಅಲ್ಲಿ ನಿಂತಿರ್ತಾರೆ ಅಷ್ಟೇ. ಎಲ್ಲಿ ಹೋಗಿರ್ತಾರೋ ನೀವು ಮಧ್ಯೆ ಸುಸ್ತೊಡೆ ನಿಂತುಬಿಡ್ತಾನೆ ಹಾಗೆ. ಅದು ವೆಹಿಕಲ್ಗೆ ಹೋಗ್ತಾನೆ ಇರುತ್ತೆ ಸಾವಿರಾರು ಕಿಲೋಮೀಟ್ರ್ ಬೇಕಾದ್ರೆ. ಏನು ತಪ್ಪಲ್ಲ, ಏನು ತಪ್ಪೇ ಇಲ್ಲ. ಗೊತ್ತಾಯ್ತು. ಕೆಲವು ಮೈಲಿಗಳು ಆಮೇಲೆ ಆಚರಣೆ ಮಾಡಬೇಕಾಗಿಲ್ಲ. 10 ದಿವಸದ ಮೇಲಿಗೆ ಅಂತ ತಿಳ್ಕೊಳ್ಳಿ. 10, 9, 11 ದಿವಸ, 10 ದಿವಸ ಮುಗಿಯುತ್ತೆ, 11 ಶುದ್ಧ ಆಗ್ತದೆ. 10 ದಿವಸ ರಾತ್ರಿ ಹೇಳಿ, ರಾತ್ರಿ ಊಟ 12ರೊಳಗೆ ಹೇಳಿ. ಗೊತ್ತಾಯ್ತಾ? ಭಾಳ ಸಿಂಪಲ್ ಅದು. ಏನು ಹೇಗೂ ಮಲಗೋದು ಮಲಗ್ತಾನೆ, ಬೆಳಿಗ್ಗೆ ಸ್ನಾನ ಮುಗಿದೋಯ್ತು ಅಷ್ಟೇ. ಹೌದು ಹೌದು. ಇವತ್ತು ಇಲ್ಲ ಅಂಥವ್ರಿಲ್ಲ, ಕೆಲವು ಹುಡುಕಿಕೊಂಡು ಕಾಯ್ತಿರ್ತಾರೆ ಹೇಳ್ಬೇಕಂತ ಹೇಳ್ಬಿಟ್ಟು. ಅವರು ದೊಡ್ಡ ದೊಡ್ಡ ಸಮಾರಂಭ ಹಿಡದೆ ಮಾಡಿಬಿಡ್ತಾರೆ. ಇದನ್ನು ಮಾತ್ರ ಹುಡುಕಿಕೊಂಡು ಬಂದು ಹೇಳೇ ಮಾಡ್ತಾರೆ, ಬಿಡೋದೇ ಚಟ ಅದು. ಅದು ಇಲ್ಲಿ ಕೆಲವರಿಗೆ ಸಿಟಿಯಲ್ಲಿದ್ದರೆ ಒಂದು ಪ್ರಾಬ್ಲಮ್ಮು, ಹಳ್ಳಿಯಲ್ಲಿ ಒಬ್ಬರದೇ ಬ್ರಾಹ್ಮಣನೇ ಒಂದೇ ಬ್ರಾಹ್ಮಣರ ಮನೆ, ಯಾರಿಗೂ ಇರೋದೇ ಇಲ್ಲ. ಹೇಳಿಬಿಟ್ಟು 10 ದಿವಸ ಏನು ಮಾಡ್ಕೋಬೇಕು ಅವರು? ಅವ್ರು ಅಗ್ನಿ ಮುಟ್ಟಬಾರ್ದು, ಶಾಸ್ತ್ರ ಪ್ರಕಾರ ಅವರಿಗೆ ಅಡುಗೆ ಮಾಡ್ಕೋಬಾರ್ದು. ಇನ್ನೊಬ್ರು ಇಲ್ಲ 5 ಕಿಲೋಮೀಟ್ರದ ಇನ್ನೊಂದು ಮನೇನೆ, ಬ್ರಾಹ್ಮಣ ಮನೆಯೇ ಇಲ್ಲ. ಏನು ಮಾಡ್ತಾರೆ ಅವರೀಗ? ಇಡೀ ಸಂಸಾರಕ್ಕೆ ಹೋಗೋಕ್ಕಾಗತ್ತಾ? ಅವ್ರು ಅವನೇ ಕಷ್ಟ ಸಿಟ್ಕೋತಾನೆ ಈ ಮಧ್ಯೆ. ಹೌದಲ್ಲ? ಕಾಮನ್ ಸೆನ್ಸ್ ಬೇಕಿದಕ್ಕೆಲ್ಲ. ಯಾರಿಗೆ ಹೇಳಬೇಕು? ಅವ್ನು ಕರ್ತೃ, ಅವ್ನು ಹೇಳಲೇಬೇಕು, ಹೇಳಬೇಕು, ಮಾಡಬೇಕಾದ್ದೇ ಅವನು ಮುಚ್ಚಿಡ್ಲಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಇನ್ನೂ ಸಮಸ್ಯೆ ಇದೆ. ಅವನು ಯಾವಾಗ ಕೊಡಿದ್ರು ಮತ್ತು 10 ದಿವಸ ಕೊಡಬೇಕು ಅಂತಿದೆ. ಯಾವನ ಮಗ ಇದ್ದಾನೆ, ಮಗ ಈತ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವ್ನು 9 ದಿವಸ ಗೊತ್ತಾದರೆ 1 ದಿವಸ ಇರಬಾರ್ದು, ಅವನು ಇಡೀ 10 ದಿವಸ ಇರಬೇಕು. ಮತ್ತೆ ಗೊತ್ತಾದ ದಿವಸ 10 ದಿವಸ ಇರಬೇಕು. ಯಾರಿಗೆ? ಹಾಂ ಹಾಂ
ಅದು ಎಲ್ಲ ತಾಯದಲ್ಲಿ ವೆರೈಟಿಗಳಿದೆ ಗೊತ್ತಾಯ್ತಾ. 3 ದಿವಸ ಹಾಕ್ತಾರೆ. ಅದಕ್ಕೆ 10 ದಿವಸ ರಾತ್ರಿ ಯಾಕೆ ಹೇಳ್ತಾರೆ ಅಂದರೆ ಪ್ರಾಬ್ಲಮ್ ಬೇಡ ಅಂತೇಳಿ. ವರ್ಷದೊಳಗೆ ತಿಳಿದ್ರೆ ಕೆಲವು ಇದೆ, 3 ತಿಂಗಳು ತಿಳಿದ್ರೆ ಒಂದು ಥರ ಇದೆ, ವರ್ಷ ದಾಟಿದ ಬೇಡ ತಿಳಿದ್ರೆ ಏನೂ ಇಲ್ಲ. ಒಂದು ವರ್ಷ ಯಾರಿಗೆ? ಇವರಿಗೆಲ್ಲ, ಬೇರೆಯವರಿಗೆ. ಇವ್ರಿಗೆ ಯಾವಾಗ ತಿಳಿದ್ರು 10 ದಿವಸ ಗ್ಯಾರಂಟಿ. ಯಾವಾಗ ತಿಳಿದ್ರು ಅಷ್ಟ. ಯಾರಿಗೆ? ಉಳಿದವರಿಗೆ ಇಲ್ಲ, ಅದೂ ಇಲ್ಲ. ವರ್ಷ ದಾಟಿಬಿಟ್ರೆ ಏನೂ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಹೇಳ್ಬೋದು, ಅವಾಗ ಹೇಳ್ಬೋದು. ಅಲ್ಲ ಹೇಳಿದ್ದಾರೆ ಯಾರು, ಅದು ಮುಖ್ಯ. ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಮಟ್ಟಿಗೆ ಅವನಿಗಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾತಕ್ಕೆ ಹೇಳಿದ್ರೆ ಪ್ರಸಂಗ ಬಂತು ಅಂತ ಹೇಳಿದ್ರಿಂದ. ಇದರ ಮುಖ್ಯ ಆ ವಿಷಯ ಅಲ್ಲ ಇವತ್ತು ಬಂದಿರೋದು. ಈಗ ಪ್ರಸಂಗ ಬಂತು ಅಷ್ಟೆ, ಅದ್ರ ಡಿಸ್ಕಸ್ ಮಾಡಿ ಎಲ್ಲೇ ಹೋಗ್ಬಿಡ್ತೀವಿ ಇವತ್ತು. ದೇವಾನಾಮ ಮುನೀನಾಮ ಬಂತು ಎಷ್ಟು ಬಂತು ಅಂದರೆ ಪಾಪ ಕಳ್ಕೊಂಡು ಹೇಳಿದ ಕೈ ತೊಳ್ಕೊಳ್ಳೋಕೆ ಏನದು ಈಗ ಕೈ ತೊಳ್ಕೊಂಡ. ಬೆಸ್ಟೋ ಡಾಕ್ಟ್ರು ಪಾಪ ಸಂಪ್ರದಾಯ ಮನೆಗೆ ಸ್ನಾನ ಮಾಡ್ತಾರೆ, ಆಪ್ರೇಷನ್ ಮಾಡಿ ಸಕ್ಸಸ್ಫುಲ್ ಆಗಿದ್ರೆ ಸ್ನಾನ ಮಾಡ್ತಾರೆ. ಮಹಿಳೆ ಕೆಲಸ ಸ್ನಾನ ಯಾಕೆ ಮಾಡ್ತೀರಿ ಅಂತ ಕೇಳಿದರೆ ಯಾರಿಗೆ? ಅದು ಬೇರೆ. ಅದು ವೃತ್ರಾಸನ ಕೇಸ್ ಬೇರೆ, ವಿಶ್ವರೂಪಾಚಾರ್ಯ ಕೇಸ್ ಬೇರೆ. ಒಂದು ಮನ್ವಂತರದಲ್ಲಿ ಹೀಗಾಯಿತು, ಒಂದು ಸರ್ತಿ ಹಾಗಾಯಿತು, ಎರಡೂ ಕರೆಕ್ಟೇ. ಬಟ್ ನೀವು ಲೇಟೆಸ್ಟ್ ಆಗಿರೋದು ವಿಶ್ವರೂಪಾಚಾರ್ಯ ಕೊಟ್ಟ ಪ್ರಸಂಗ. ಹಂಚೋ ಪ್ರಸಂಗ ಬಂದಿಲ್ಲ ಇಲ್ಲಿ, ಮಾಡಿ ಕಳ್ಕೊಂಡೇ ಬಿಟ್ರು. ಇದರಲ್ಲಿ ಯಾರಿಗೂ ಹಂಚಿಲ್ಲ. ಒಂದು ಯುಗದಲ್ಲಿ ಹಂಚ್ತಾರೆ, ಒಂದು ಕಲ್ಪದಲ್ಲಿ ಹಂಚ್ತಾರೆ, ಒಂದು ಸರ್ತಿ ಅವ್ರು ಕಳ್ಕೊಂಡ್ಬಿಡ್ತಾರೆ. ಇನ್ನು ಸರ್ತಿ ವಿಶ್ವರೂಪಾಚಾರ ಮೂಲಕ ಬೇರೆ ವ್ಯವಸ್ಥೆ ಆಗುತ್ತೆ. ಅವ್ರಿಗೊಂದು ಇದು ವೃತ್ರಹತ್ಯ ನಿಮಿತ್ತ ಬ್ರಹ್ಮಹತ್ಯೆ ಬೇರೆ, ವಿಶ್ವರೂಪಾಚಾರ್ಯ ಹತ್ಯೆ ನಿಮಿತ್ತ ಬ್ರಹ್ಮಹತ್ಯೆ ಬೇರೆ. ಎರಡು ಇಂದ್ರದೇವರು ಮಾಡಿದ್ದೇನೆ. 2 ಸತ್ತೂ ಅವ್ರಿಗೆ ಇದು ಬಂತು. ಹಂಚಿ ಕಳ್ಕೊಂಡಿದ್ದು ಒಂದು ಕೇಸು, ಅಶ್ವಮೇಧ ಮಾಡ್ಕೊಂಡ್ರೆ ಇನ್ನೊಂದು ಕೇಸು. ವೃತ್ರಹತ್ಯಾ ಯಥೇಂದ್ರಸ್ಯ ಜಾತಾಧರ್ಮಸ್ಯ ವೃದ್ಧಯೇ ದೃಷ್ಟಾಂತ ಕೊಟ್ಟರು. ಇಂದ್ರದೇವರು ಮಾಡಿದ ವೃತ್ರಹತ್ಯೆ ಧರ್ಮಕ್ಕೆ ಪುಣ್ಯಕಾರ ಆಯಿತು. ಹೊರದು ಇಂಥ ಕಥೆ ಇನ್ನೊಂದು ಹೇಳಿದ್ದಾರೆ, ನೆನಪಿದೆಯಾ? ಸೆಕೆಂಡ್ ಟೈಮ್ ಕೇಳಿದ್ರೆ ಗೊತ್ತಿರೋದು. ಎಲ್ಲಿ? ಕನ್ನಡ ಪರ್ವದಲ್ಲಿ ಹೇಳ್ಬೇಕಾದ್ರೆ ಸತ್ಯ ಧರ್ಮ ಹೇಳ್ತಾರಲ್ಲ. ಅವನು ಬೇಟೆಗಾರ ಇದ್ದ, ಭಯಂಕರವಾದ ಒಂದು ಹುಲಿ ಇತ್ತು, ಕೊಂದುಬಿಟ್ಟ. ಭಾರಿ ಪುರುಷ ಸಾಕ್ಷಾತ್ ಸ್ವರ್ಗಕ್ಕೆ ಹೋಗಿಬಿಟ್ಟ. ಯಾಕಂದರೆ ಲೋಕಕಂಟಕವಾದ ರಾಕ್ಷಸ ಹುಲಿ ವೇಷದಲ್ಲಿ ಓಡಾಡ್ತಿದ್ದ. ಕೊಂದಿದ್ದಕ್ಕೆ ಏನಾಯ್ತು ಆತನಿಗೆ? ಇಮ್ಮಿಡಿಯೇಟ್ ವಿಮಾನ ಸ್ವರ್ಗಕ್ಕೆ ಹೊರಟುಬಿಟ್ಟ. ಯಾಕೆ ಲೋಕಗಳು ಕೊಂದಿದ್ದಿಲ್ಲ, ಕೊಂದು ಕಥೆ ಅದು. ಹಿಂಸೆ ಯಾರು ಕೊಂದಷ್ಟು ಸ್ವರ್ಗ ಕರ್ಕೊಂಡು ಎಲ್ಲರೂ ಕೊಂದು ಹಾಕಿಬಿಡ್ತಾಯಿದ್ರು. ಅದು ಪಾಪಿ ಅವನು. ಅನ್ನೋಯಿಂಗ್ಲಿ ಅದಕ್ಕೂ ನೋಯಿಂಗ್ಲಿ ಅಲ್ಲ, ಅಷ್ಟಕ್ಕೆ ಭಾರಿ ಪುಣ್ಯ ಬಂದೋಯ್ತು. ಹಿಂಸೆ ಅದು, ಹಿಂಸೆ. ಇನ್ನೂ ಭಾರಿ ಸತ್ಯ ಹೇಳ್ತೇನೆ ಅಂತ ಹೇಳಿದ ಮುನಿ. ಪಾಪ ಸತ್ಯ ಹೇಳಿದ ಭಾರಿ ಗೆದ್ದ ತೀರ ನರಕಕ್ಕೆ ಹೋಗಿಬಿಟ್ಟ. ಯಾಕೆ ಹೇಳಬಾರ್ದಾಗಿತ್ತು ಅದನ್ನು, ಹೇಳಿ ಪಾಪ ಕಟ್ಟಿಬಿಟ್ಟ. ಅದಕ್ಕೆ ಧರ್ಮ ಸೂಕ್ಷ್ಮಗಳು ಬೇರೆ, ಧರ್ಮ ಬೇರೆ. ಸೂಕ್ಷ್ಮ ವಿಚಾರ ಇಲ್ಲದವರ ಧರ್ಮಾಚರಣೆ ಮಾಡಿಬಿಟ್ರೆ ಸಾಕು. ಮತ್ತು ಯಾರೋ ಟೈಮ್ ಕೇಳ್ತಾರೆ, ಟೈಮ್ ಹಿಡಿದ್ರೆ ಬೋದೋಯ್ತು. ಯಾವುದೋ ಪರ್ಪಸ್ಸಿಗೆ ಕೇಳ್ತಾರೆ, ಅವಾಗ ಹುಷಾರಾಗಿ ಹೇಳಬೇಕು. ಯಾವಾಗ ಹೇಳ್ತಾರೆ ಅವರಿದ್ದಾರೆ, ಎಲ್ಲೋ ಹೋದ್ರು ಅಷ್ಟೇ. ಏನು ಈ ಒಂದು 5 ವರ್ಷದಿಂದ ಆಗಿದೆ, ಕಣ್ಣು ಮುಚ್ಕೊಂಡು ಹೇಳ್ಬೋದು, ಯಾರು ಬಂದೇ ಬೇಕಾದ್ರೆ ಸಮಸ್ಯೆ ಇಲ್ಲ. ಅದು ಆದರೆ ಸಂಬಂಧಪಟ್ಟವರಿಗೆ ಮಾತ್ರ ವಿಚಾರಗಳು ಬೇರೆ ಆಗುತ್ತೆ. ಪಾಪಂ ಯತ್ ಪುಣ್ಯಮೇ ವೈತತ್ ಅಸುರಾಣಾಂ ವಿಲೋಪತಃ. ಅದೇ ಹೇಳ್ತಾರೆ, ಅಸುರರು ಪುಣ್ಯ ಕಾರ್ಯ ಮಾಡ್ತಾರೆ, ಅದು ಉಲ್ಟಪಟ್ಟಾಗತ್ತೆ. ದೇವತೆಗಳು ಮಾಡ್ತಕ್ಕಂಥ ಪಾಪ ಕಾರ್ಯ ಪುಣ್ಯ ಕಾರ್ಯವಾಗಿ ಕನ್ವರ್ಟ್ ಆಗಿಬಿಡುತ್ತೆ. ದೈತ್ಯರು ಮಾಡೋ ಪುಣ್ಯ ಕಾರ್ಯ ಏನಾಗುತ್ತೆ, ಅದು ಪಾಪ ಕಾರ್ಯವಾಗಿ ಚೇಂಜ್ ಆಗಿಬಿಡುತ್ತೆ. ವೃತ್ರಹತ್ಯಾ ಯಥೇಂದ್ರಸ್ಯ ಜಾತಾ ಧರ್ಮಸ್ಯ ವೃದ್ಧಯೇ ದೇವಾನಾಂ ವಾ ಮುನೀನಾಂ ವಾ ಭವೇದೇವಂ ನ ವೈ ವೃಣಾಂ. ಈ ಒಂದು ವಿಷಯ ಯಾರಿಗೆ ಹೇಳ್ತಾರೆ? ಸೂಕ್ಷ್ಮ ವಿಚಾರ ಅಂತ ಕೇಳಿದರೆ ದೇವತೆಗಳಿಗೆ, ಮುನಿಗಳಿಗೆ ಹೊರತು ಸಾಮಾನ್ಯ ಮನುಷ್ಯರಿಗೆ ಅಲ್ಲ ಇದು. ಯಾಕೆ ಅಷ್ಟು ಯೋಗ್ಯತೆ ಇಲ್ಲ ಇವರಿಗೆ. ಹೆಚ್ಚು ಪುಣ್ಯ ಮಾಡಿ ಕಳ್ಕೊಳ್ಳೋ ಪ್ರಸಂಗನೇ ಬರೋದಿಲ್ಲ. ಎಷ್ಟು ಮಾಡಿದರೂ ಮನುಷ್ಯರು ಮಾಡೋ ಪುಣ್ಯ ಎಷ್ಟಿರುತ್ತಂತೆ? 1/10 ಅಷ್ಟೇ, 1/10. ಸೊ ಫೇಲ್, ಅದು ಪಾಸಲ್ಲ. ಉಳಿದೆಲ್ಲ ಗ್ರೇಸ್ ಸಾಮಾನ್ಯ ಹಾಕಿ ಮೇಲೆ ಕೆತ್ತಬೇಕು ಅವರು. ದೇವತೆಗಳದ್ದು ಹಾಗಲ್ಲ, ಏನಾಗುತ್ತದು ತುಂಬ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಕೆಳಗೆ ಮಾಡಬೇಕಾಗುತ್ತೆ. ಇವರು ಮೇಲೆ ಮಾಡಬೇಕು, ಅದು ಕೆಳಗೆ ಮಾಡಬೇಕು. ಅಯ್ಯೋ ಈ ಮಾಡೋದ್ರೊಳಗೆ 10 ಅದರೊಳಗೆ ಹೋಗುತ್ತೆ. ಮತ್ತೆ 10 ಪೈಸೆ ಲಾಭದೊಳಗೆ ಅವ್ರು ಕೊಟ್ಟಬೇಕಲ್ಲ. ಎಲ್ಲ ಕಳೆದು ನೆಟ್ ಪ್ರಾಫಿಟ್ ಬೇರೆ, ಮಧ್ಯ ಪ್ರಾಫಿಟ್ ಬೇರೆ. ಇದು ಮಧ್ಯ ಪ್ರಾಫಿಟ್ ತೊಗೊಬಿಟ್ರೆ ಮತ್ತೆ ಅಲ್ಲಿ ಕೊಡಬೇಕಾಗತ್ತೆ ಕೈಲಿ ಅವನ ಆಮೇಲೆ. ಪಾಪಂ ಏವಂ ಸ್ಕಾಂದೇಹಿ ವಚನಂ ನ ಪಾಪಂ ತಚ್ಚತೀಪತೆ. ಈಗ ಸ್ಕಂದ ಪುರಾಣ ಇರೋದ್ರಿಂದ ಆ ಪಾಪ ಇಂಥ ಪಾಪ ಅಲ್ಲ. ಅದು ಲೋಕದೃಷ್ಟಿಯೂ ಹೌದು, ಲೋಕ ಶಿಕ್ಷಣ ಹೌದು, ಮತ್ತು ಅದು ಪುಣ್ಯ ಹೆಚ್ಚು ಮಾಡ್ಕೊಳ್ಳೋಕೆ ಬಂದ ಅವಕಾಶನೂ ಹೌದೇ ಹೊರತು ಈ ಪಾಪ ಅಲ್ಲ. ಇದೆಲ್ಲ ಮುಂದೆ ಧರ್ಮರಾಜ ಮಾಡಿದ್ದು ಕೂಡ ಏನಾಗಲಿಲ್ಲ, ಶತ್ರು ವಧೆ, ಭೀಷ್ಮಾದಿಗಳ ವಧೆ ಕೂಡ ಏನಾಗಲಿಲ್ಲ, ಆತನಿಗೆ ಪಾಪ ಆಗಲಿಲ್ಲ. ಅದಕ್ಕೆ ಯುದ್ಧದಲ್ಲಿ ಧಾರ್ಮಿಕವಾಗಿ ಕೊಂದಿದ್ದರಿಂದ ಸಮಸ್ಯೆ ಬರಲಿಲ್ಲ. ಆ ಪಾಪ ಬಂದಿದ್ದು ಯಾತಕ್ಕೋಸ್ಕರ ಆತನಿಗೆ? ಕೇಳದೆ ಹೋಗಿದ್ದಕ್ಕೊಂದು ಸುಮ್ಮನೆ ಕಷ್ಟಪಡ ಯೋಚನೆ ಮಾಡ್ದ. ಅದಕ್ಕೋಸ್ಕರ ಅಷ್ಟೆಲ್ಲ ಉಪದೇಶ ಕೇಳಬೇಕಾಯ್ತು ಅಂತ. ಅಷ್ಟು ಕೇಳಿದ್ದಕ್ಕೆ ವಿನಾಕಾರಣ ಸಂದೇಹ ಪಟ್ಟ. ಮೈಲಿಗೇನೇ ಆಗಿಲ್ಲ, ಮೈಲಿಗೆ ಆಯ್ತು ಅಂತ ತಿಳ್ಕೊಂಡು ಹಾಗೆ
ಯಾರೋ ಹೋದ್ರು ಸ್ನಾನ ಎಲ್ಲ ಮುಗಿಸ್ತಾ ಅವರೇ ಹೋಗ್ಬೇಕಾಗಿ ಗೊತ್ತಾ ಎಲ್ಲ ಮುಗಿದೋಗಿದೆ ಏನು ಮಾಡೋದು ಈಗ ಸ್ನಾನ ಒಟ್ಟು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಜನವಾರ ಚೇಂಜ್ ಮಾಡ್ಕೊಂಡು ಆಗೋಗ್ಬಿಟ್ಟಿದೆ ಆಮೇಲೆ ಗೊತ್ತಾಗಿದೆ ಯಾರೋ ಹೋಗಿರೋದು ಸಂಬಂಧಪಟ್ಟ ಆ ಹೇಳಿದವ್ರು ಇದ್ದಾರೆ ಇನ್ನೊಬ್ಬರು ಯಾರೋ ಹೋಗಿದ್ದಾರೆ ಹೆಸರು ಒಂದೇ ಸ್ನಾನ ಮಾಡಿದ್ದು ಅಷ್ಟೇ ಬಂದಿದ್ದು ಅವಾಗ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಮತ್ತೆ ಬೈಲು ಕೊಳೆ ಹಚ್ಕೊಳಕ್ಕಾಗತ್ತಾ ಸಾಧ್ಯ ಇಲ್ಲ. ನಾಣ್ಯಸ್ಯ ಪದಮಾಪ್ಸ್ಯ ಇದೆಲ್ಲ ವಾಪಸ್ ಹೋಗ್ತಾರೆ ಈಗ ಮತ್ತೆ ಯಾವುದೀಗ ಇಷ್ಟೆಲ್ಲ ಯಾಕಾಯ್ತು ಸುಮ್ಮನೆ ಪಾಪ ಆ ದೇವತೆಗಳು ಅಷ್ಟು ಜನ ಇದ್ದಾರೆ ಒಬ್ರಿಗೆ ಚಾರ್ಜ್ ಕೊಟ್ಟರೆ ಮುಗಿದು ಹೋಗ್ತಿದ್ದಿಲ್ಲ ಗೊತ್ತಾಯ್ತು. ಆಫೀಸಲ್ಲಿ ಏನು ಮಾಡ್ತಾರೆ ಜೂನಿಯರ್ಗೆ ಯಾರಿಗೆ ಕೊಟ್ಟು ಹೋಗಿಬಿಡ್ತಾರೆ ಆ ಥರ ಕೊಟ್ಟರೆ ಮುಗಿದು ಹೋಗ್ತಿತ್ತು ಯಾಕೆ ಇದೆಲ್ಲ ಕಾಂಪ್ಲಿಕೇಶನ್ ಮಾಡಿಕೊಟ್ಟು ಪ್ರಶ್ನೆ ಇದೆ. ಇದೆಲ್ಲ ಉತ್ತರ ಕೊಡ್ತಾರೆ ಇದು ಭಾರಿ ದೊಡ್ಡ ವೈಶಿಷ್ಟ್ಯ ಆಚಾರ್ಯ ಪಾತ್ರೆಯಲ್ಲಿ ಇದೆಲ್ಲ ಯಾರು ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಪ್ರಶ್ನೆ ಆ ಉತ್ತರ ಎವ್ರಿ ಟೈಮ್ ಏನಾಗಿರುತ್ತೆ ಅದು ಹೊಸ ಹೊಸ ರೀತಿಯಲ್ಲಿ ನಮಗೆ ಸಮಸ್ಯೆ ಸಾಲ್ವ್ ಮಾಡ್ತಾರೆ. ಉತ್ತರ ಸಾಲ್ವ್ ಆಗೋದು ನಿಶ್ಚಿತ, ಪ್ರಶ್ನೆ ಉತ್ತರ ಕೊಡೋ ರೀತಿ ಬೇರೆ ಬೇರೆ ಆಗ್ತಾ ಹೋಗೋದು. ಇಲ್ಲಿ ನೋಡಿ ಏನಾಯ್ತು ಈಗ ಯಾತಕ್ಕೆ ಅವರು ತಗೊಳ್ಳಿಲ್ಲ ನಾಣ್ಯಸ್ಯ ಪದಮಾಪ್ಸ್ಯಂತಿ ತದ್ದೇವಾನ ವ್ರತಂ ಪರಂ ದೇವತೆಗಳು ವ್ರತ ಮಾಡಿದ್ದಾರಂತೆ ಇನ್ನೊಬ್ಬರು ಪದವಿಯಲ್ಲಿ ಕೊಡೋದಿಲ್ಲ ಅವರು ದೊಡ್ಡವ್ರ ಪದವಿ ಏನು ಮಾಡಿದ್ರು ಕೊಡೋದಿಲ್ಲ. ಯಾತಕ್ಕೆ ಇಂಥ ಹಣೆವಾರ ಬರುತ್ತೆ ಅಂತ ಗೊತ್ತು ಅವರಿಗೆ ರಿಸ್ಕ್ ಇರುತ್ತೆ ಆದ್ದರಿಂದ ಕೊಡೋದು. ಮನುಷ್ಯ ಯಾಕೆ ಒಪ್ಕೋತಾರೆ ಆಸೆಗೆ ಒಪ್ಕೊಂಡ್ಬಿಡ್ತಾರೆ ಮನುಷ್ಯ ಆಸೆ ಒಪ್ಕೊಂಡ್ಬಿಡ್ತಾರೆ ದೇವತೆಗಳು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾರು ಒಪ್ಕೊಳ್ಳದೆ ಹೋದಾಗ ಅವ್ರು ಬೋರ್ಡ್ ಹೋಗೋದು ಕರ್ಕೊಂಡು ಹೋಗೋದು ಅರ್ಥ ಆಯ್ತಾ ಈಗ ಇದು ಭಾರಿ ಇಂಪಾರ್ಟೆಂಟ್ ಇದೆಲ್ಲ ಈ ನಮಗೆ ಅರ್ಥ ಆಗುತ್ತೆ ಸ್ವಾರಸ್ಯ ಇದೆ. ಎಲ್ಲಿ ದೇವತೆಗಳು ಇನ್ನೊಬ್ಬರು ಪದವಿನೇ ಒಪ್ಕೊಳ್ಳೋದಿಲ್ಲ ಅಂದರೆ ಅಹಂ ಬ್ರಹ್ಮಾಸ್ಮಿ ಅನ್ಕೋತಾರಾಗಿದ್ದರೆ ಸಾಧ್ಯ ಇಲ್ಲ. ಸೊ ಈ ರೀತಿ ಅಂದ್ಕೊಳ್ಳೋದು ದೇವ ಪಕ್ಷ ಅಲ್ಲ ಅರ್ಥ ಆಯ್ತಾ. ಇನ್ನೊಬ್ಬರು ನಾವಂತ ಕರ್ಕೊಳ್ಳೋದು ಎಂದೋ ಕೆಲಸ ಮಾಡೋದಿಲ್ಲ ಹೇಳ್ತಾರೆ ನಾನು ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಲಾಸ್ ಆಗಲಿ ಪರವಾಗಿಲ್ಲ ನಾನ್ಯಾಕೆ ಸುಳ್ಳು ಹೇಳಿ ಅಂತ ಕೇಳ್ತಾನೆ. ನೀವು ನಾನ್ಯಾಕೆ ಸುಳ್ಳು ಹೇಳಬಾರ್ದು ಅಂತ ಇವ್ನು ಕೇಳ್ತಾನೆ. ಪ್ರಾಫಿಟ್ ಬರೋದಾಗ ಸುಳ್ಳು ಯಾಕೆ ಹೇಳಬಾರ್ದು ಅವಸರನ ವಾಕ್ಯ ಇವ್ರದ್ದು ಹಾಗಲ್ಲ ಬೇಕಿಲ್ಲ. ವಾಯುಪುತ್ರ ಇಜ್ಕೊಟ್ಟು ವಾಯು ಎರಡು ದೇವತೆಗಳಿಗೆ ಆ ಪುತ್ರ ಅಂದರೂ ಸರಿ ಅವರೊಂದರೂ ಸರಿ ಆತ್ಮಾವೈ ಪುತ್ರ ನಾಮಾಸಿ ಅಂತ ಅವರಿಗೆ ಸ್ಪೆಷಲ್ ಅಪ್ಲೈ ಆಗೋದು. ನಾಣ್ಯಸ್ಯ ಪದಮಾಪ್ಸ್ಯಂತಿ ತದ್ದೇವಾನಾಂ ವ್ರತಂ ಪರಂ ತಸ್ಮಾತ್ತೇ ನಹುಷಂ ಶಕ್ರಪದೇ ನಿದಧುಹು ಈಶ್ವರಾಹ. ಅದಕ್ಕೇ ಅವರು ಈಶ್ವರ ಎಲ್ಲ ಗೊತ್ತಿದ್ದವರು ಸಮರ್ಥರಾದ್ದರಿಂದ ಇದು ಕರ್ಕೊಂಡೋಗಿ ಕೂಡಿಸಿದ್ರು. ಅಲ್ಲಿ ಯಾರೋ ಒಪ್ಕೊಂಡ ಸಮಸ್ಯೆನೇ ಬರ್ತಿರಲಿಲ್ಲ ಈ ಸಮಸ್ಯೆ ಹೀಗಾಗಿದ್ದರಿಂದ ಮಾಡಿದರು. ಒಂದು ಘಟ್ಟ ಮುಗೀತೀಗ ಜಾನನ್ನೇವ ತದೀಯಂ ತಪ ಅದಾತು ಮಿಚ್ಛತ ಈ ಭೀಮಸೇನ ಕಥೆ ಹೇಳಿದಾರಲ್ಲ ಸ್ಟಾರ್ಟ್ ಆಗಿತ್ತು ಇವತ್ತದು ಅದು ಮುಗಿಸ್ತಾರೆ ಈಗ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಹೇಳಿ ಭೀಮಸೇನ ಹೋಗಿದ್ದು ಬೈ ಚಾನ್ಸ್ ಏನೋ ಬೇಟೆಗೆ ಹೋಗಿ ಸಿಕ್ಕಾಕೊಂಡಿದ್ದಲ್ಲ ನೋಡೋರಿಗೆ ಕಾಣಿಸ್ತಾ ಇದೆ. ಈ ಕೇಸ್ ತಿಳ್ಕೊಂಡು ಉದ್ಧಾರ ಮಾಡಲಿಕ್ಕೆ ಹೋಗಿತ್ತು ವಿತ್ ಆಲ್ ಇಂಟೆನ್ಷನ್ ಹೋಗಿದ್ದೇ ಹೊರತು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿದ್ದಲ್ಲ ಭೀಮಸೇನ. ರುಜುಗಳು ಹಾಗೆ ಮಾಡೋದೇ ಇಲ್ಲ ಪ್ರತಿಯೊಂದು ಹೇಗೆ ಮಾಡ್ತಾರೋ ಅವರೀಗ ಮಾಡಬೇಕಾದ್ದನ್ನೇ ಮಾಡ್ತಾರೆ ಹೊರತು ಏನೋ ಮಾಡಿ ಏನೋ ಆಯಿತು ಪುಣ್ಯ ಅಂತ ಅಂದ್ಕೊಳ್ಳೋದಿಲ್ಲ. ಪುಣ್ಯ ಕಾರ್ಯನೇ ಮಾಡೋದು. ಸಮರ್ಪ್ಯ ಕೃತ್ಯಾನಿ ಕೃತಿ ಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಸ್ವಾರಸ್ಯ ನೋಡಿ ಸಮರ್ಪ್ಯ ಕೃತ್ಯಾನಿ ಕೃತಿ ಕೃತಾನಿ ಕೃತ್ಯ ಅಂದ್ರೇನು ಕರ್ತುಂ ಯೋಗ್ಯಂ ಕೃತ್ಯಂ ಏನು ಮಾಡಬೇಕಾಗಿತ್ತು ಅದನ್ನೇ ಮಾಡಿದರೂ ಕೃಷ್ಣಾರ್ಪಣ ಅಂತ ಹೇಳಿದ್ರು. ಮಾಡಬಾರ್ದನ್ನು ಮಾಡಿ ಪ್ರಶ್ನೆ ಬರೋದಿಲ್ಲ ಅವರಿಗೋಸ್ಕರ. ಕೃತ್ಯ ಅಂದ್ರೇನು ಕರ್ತುಂ ಯೋಗ್ಯಂ ಕೃತ್ಯ ಇಜ್ಕೊಟ್ಟು ಕಾರ್ಯ ಇಜ್ಕೊಟ್ಟು ಕರಣೀಯ 3 ರೂಪ ಇದೆ ಅದಕ್ಕೆ. ಕರ್ತುಂ ಯೋಗ್ಯಮ್ಗೆ 3 ರೂಪ ತರ್ಬೋದು ನಾವು. ಒಂದು ಕಾರ್ಯ ಬಂದರೂ ಕರೆಕ್ಟು ಕರ್ತವ್ಯ ಅಂದರೂ ಕರೆಕ್ಟು ಕರಣೀಯ ಅಂದರೂ ಕರೆಕ್ಟು 3 ರೂಪ ಇದೆ. ಅದನ್ನು ಮಾಡಬೇಕಾದ ಮಾಡಿದಾಗ ಅದು ಶ್ರೇಷ್ಠ. ನಾವು ಮಾಡಿರ್ತೇವೆ ಅದು ಮಾಡಬೇಕಾದ ಕೆಲಸ ಆಗಿರೋದಿಲ್ಲ ಮಾಡಬಾರ್ದು ಕೆಲಸ ಆಗಿರೋದು ಅದು ಅಕರ್ತವ್ಯನ ಕರ್ತವ್ಯ ಅಂತ ಮಾಡಿದಾಗ ಪಾಪ ಬರುತ್ತೆ. ಕರ್ತವ್ಯನೇ ಕರ್ತವ್ಯ ಮಾಡಿದಾಗ ಪುಣ್ಯ ಬರುತ್ತೆ ಪಾಪ ಬರೋದಿಲ್ಲ. ರುಜುಗಳು ಮಾಡೋದಲ್ಲ ಎಂಥದ್ದದು ಬರೀ ಕರ್ತವ್ಯ ಪಾಲನೆ ಮಾಡೋದ್ರಿಂದ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎದುರುಕೋದರ ಅಷ್ಟೇ. ಹೌದೌದು ಈಶಾವಾಸ್ಯ ಹಾಂ ಇಲ್ಲ ಇದು ಬೇರೆ. ಆ ದೇವ್ರನ್ನ ಅಲ್ಲೇನು ಪ್ರಶ್ನೆ ಬಂತು ದೇವ್ರ ಪ್ರಾರ್ಥನೆ ಮಾಡ್ತೇವೆ ದೇವರೇ ನಮ್ಮ ನೆನಪು ಮಾಡ್ಕೊಂಡು ಜ್ಞಾಪಕ ಮಾಡ್ಕೊಂತೆ ದೇವರೇನು ಜ್ಞಾಪಕ ಮಾಡ್ಕೊಳ್ಳೋದು ಅದಕ್ಕೆ ಅನುಗ್ರಹೋನ್ಮುಖೋಭವ ಅಂತ ಅರ್ಥ. ಅನುಗ್ರಹ ಮಾಡೋ ಅಂತ ಅರ್ಥನೇ ಹೊರತು ಬೇರೆ ಅಲ್ಲ. ದೊಡ್ಡವ್ರಿಗೆ ಜ್ಞಾಪಿಸೋದು ಅಂದರೆ ಅನುಗ್ರಹ ಮಾಡಿರಿ ಅಂತಾರೆ. ಚಿಕ್ಕವ್ರಿಗೆ ಜ್ಞಾಪಿಸೋದು ಅಂದರೆ ಮರೆತು ಬಿಟ್ಟರೆ ಕಷ್ಟ ಅಂತ ಜ್ಞಾಪಕ ಮಾಡಬೇಕು ಅಂತ ಅರ್ಥ. ದೊಡ್ಡವರು ಮರವಿಲ್ಲ ಆದ್ದರಿಂದ ಹೇಳಬಾರ್ದು.